Hi everyone, welcome back to my channel. ಈಗ SSLC 2023 ರಿಲೇಟೆಡ್ ಆಗಿ ನಿಮಗೆ ಸೈನ್ಸ್ ಮ್ಯಾಥ್ಸ್ ಕಂಪ್ಲೀಟ್ ಫೈನಲ್ ರಿವಿಷನ್ ನಡೀತಾ ಇದೆ ನನ್ನ ಚಾನಲಲ್ಲಿ ಮತ್ತು ರಮ್ಯಾ ಮ್ಯಾಮ್ ಸ್ಟಡಿ ಆಫ್ ಸೈನ್ಸ್ ಚಾನಲಲ್ಲಿ. ಈಗ ಆಲ್ರೆಡಿ ಸೈನ್ಸ್ ರಿಲೇಟೆಡ್ ಆಗಿ ಫೈನಲ್ ರಿವಿಷನ್ ಸೀರೀಸ್ ಅಂತ ಹೇಳಿ ಡೇ ವೈಸ್ ರಮ್ಯಾ ಮ್ಯಾಮ್ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ಜೆನ್ ಪೇಪರಲ್ಲಿ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಕ್ವೆಶನ್ಸ್ ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಾನು ಫಿಸಿಕ್ಸ್ ಪಾರ್ಟಲ್ಲಿ ಅದು ನನಗೆ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ ಬಿಕಾಸ್ ಟು ಮ್ಯಾನೇಜ್ ಬೋತ್ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್. ಹಾಗಾಗಿ ಕೆಲವೊಂದು ವೀಡಿಯೋಸ್ನ ರಮ್ಯಾ ಮ್ಯಾಮ್ ಅಪ್ಲೋಡ್ ಮಾಡ್ತಿದ್ದಾರೆ, ಅಲ್ಲಿ ನೋಡಿ. ಓಕೆ, ಈಗ ಜೆನ್ ಪೇಪರ್ ರಿಲೇಟೆಡ್ ಆದರೆ ನಾನು ಈಗ ಆಲ್ರೆಡಿ ಫಸ್ಟ್ ಪೇಪರ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಟುಡೇ ವಿ ಆರ್ ಗೋಯಿಂಗ್ ಫಾರ್ ಸೆಕೆಂಡ್ ಪೇಪರ್. ನೋಡಿ, ಈಗ ಇಲ್ಲೂ ಅಷ್ಟೇ ನನಗೆ ಅನ್ನಿಸ್ತು ಯಾವುದೇ ಕ್ವೆಶನ್ಸ್ ನಿಮಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಯಾವುದೇ ಕ್ವೆಶನ್ಸ್ ಇಲ್ಲ. ಓಕೆ, ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಜಸ್ಟ್ ಯು ಅಬ್ಸರ್ವ್ ದ ಕ್ವೆಶನ್ನ ಕರೆಕ್ಟಾಗಿ ಓದಿ ಯಾವ ಲೆಸನ್ ಅನ್ನೋದನ್ನು ನೋಡಿಕೊಂಡು ಆ ಲೆಸನಲ್ಲಿ ಯಾವ ಕಾನ್ಸೆಪ್ಟ್ಗೆ ಅದು ಕನೆಕ್ಟ್ ಆಗಿದೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಬಂದರೆ ಖಂಡಿತ ಫಿಸಿಕ್ಸ್ ಪಾರ್ಟ್ ಇಸ್ ವೆರಿ ಈಸಿ. ನಿಮಗೆ ಎಲ್ಲೂ ತುಂಬ ಅಪ್ಲಿಕೇಶನ್ ಟೈಪ್ ಅನ್ನೋದು ತುಂಬ ಕಡಿಮೆ, ಡೈರೆಕ್ಟ್ ಕ್ವೆಶನ್ಸೇ ಜಾಸ್ತಿ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಬರೋಣ, ಒಂದೊಂದೇ ಕ್ವೆಶನ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಓಕೆ, ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ MCQ. ಎಸ್, MCQ ನೋಡಿ, you have 3 questions. First one ನೋಡಿ, the power of bulb is given by the formula ಅಂತ ಹೇಳಿ ಕೇಳ್ತಿದ್ದಾರೆ. ಪವರ್ ಆಫ್ ಬಲ್ಬ್ ಈಸ್ ಗಿವನ್ ಬೈ ದಿ ಫಾರ್ಮುಲಾ. ಯಾವುದು ಮ್ಯಾಮ್ ಇದು ಪವರ್ ಆಫ್ ಬಲ್ಬ್ ಅಂತ ಕೆಲವ್ರಿಗೆ ಡೌಟ್ ಇರುತ್ತೆ. ಡೋಂಟ್ ವರಿ ಅಬೌಟ್ ದ ಪವರ್. ಓಕೆ, ಬಟ್ ಪವರ್ಗೆ ನಿಮಗೆ ಒಂದಷ್ಟು ಫಾರ್ಮುಲಾ ಇದೆ, ಹೌದಾ? ಸೊ ಏನೇನು ಬರೀತೀರಾ ನೋಡಿ, P is equal to VI ಅಂತ ಬರೀತೀರಾ, P is equal to I square R ಅಂತ ಬರೀತೀರಾ, P is equal to V square by R ಅಂತ ಬರೀತೀರಾ, ಅಥವಾ P is equal to W by T. ಸೊ ವಿ ಹ್ಯಾವ್ ದೀಸ್ 4 ಫಾರ್ಮುಲೆ, ಹೌದಾ? ಅದ್ರ ಪ್ರಕಾರ ನಾವು ಕಂಪೇರ್ ಮಾಡ್ತಾ ಹೋದರೆ ವಿ ಡೋಂಟ್ ಹ್ಯಾವ್ P is equal to IR ಅಂತಂದರೆ ಇಟ್ ಮಸ್ಟ್ ಬಿ ಸ್ಕ್ವೇರ್, I plus RT ಅಂತಿಲ್ಲ. ಓಕೆ, ಸೊ I ಸ್ಕ್ವೇರ್ R, ಸೊ ಆಪ್ಷನ್ ಸಿ ಕರೆಕ್ಟ್. ಆರ್ ಅನ್ನೋದು ಸ್ಕ್ವೇರ್ ಎಲ್ಲೂ ಇಲ್ಲ ನೋಡಿ, ಆರ್ ಅನ್ನೋದು ಜಸ್ಟ್ ಇಟ್ ಇಸ್ ಅನ್ ಆರ್ ಸ್ಕ್ವೇರ್ ಅಂತ ಹೇಳಿ ನಾವೆಲ್ಲೂ ಬರ್ದಿಲ್ಲ. ಸೊ ವಿಚ್ ಇಸ್ ಅ ಕರೆಕ್ಟ್ ಆನ್ಸರ್ ಇನ್ ದಿಸ್ ಕೇಸ್? ಆಪ್ಷನ್ ಸಿ. ಕಮಿಂಗ್ ಟು ದ ಸೆಕೆಂಡ್ ಒನ್, ಕಮರ್ಷಿಯಲ್ ಮೋಟಾರ್ಸ್ ಕಂಟೈನ್ ಅಂತ ಕೇಳಿದ್ದಾರೆ. ಸೊ ಈಗ ಆಲ್ರೆಡಿ ನಾನು ಎಫೆಕ್ಟ್ ಲೆಸನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಮೋಟಾರ್ಸ್ ಅಲ್ಲಿ ರೆಗ್ಯುಲರ್ ಅಂದರೆ ಹೌಸ್ ಹೋಲ್ಡ್ ಮೋಟಾರ್ಸ್ ಮತ್ತು ಕಮರ್ಷಿಯಲ್ ಮೋಟಾರ್ಸ್ಗೆ ವಾಟ್ ವಿಲ್ ಬಿ ದ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ದ ಒನ್ ಥಿಂಗ್ ಇಸ್ ಫಸ್ಟ್ ವಿ ಆರ್ ಗೋಯಿಂಗ್ ಟು ಯೂಸ್ ದಟ್ electromagnets are used in the place of permanent magnets and large number of turnings are ಅಥವಾ ಏನು ಮಾಡ್ತಾರೆ, ಲಾರ್ಜ್ ನಂಬರ್ ಆಫ್ ಟರ್ನಿಂಗ್ಸ್ ಆರ್ ಯೂಸ್ಡ್, ಮತ್ತು ಸಾಫ್ಟ್ ಐರನ್ ಕೋರ್ ಯೂಸ್ ಮಾಡ್ತಾರೆ. ಇಷ್ಟೆಲ್ಲ ಪಾಯಿಂಟ್ಸ್ ಬಗ್ಗೆ ನಾನು ಹೇಳಿದ್ದೆ. ಅದಕ್ಕೆ ರಿಲೇಟೆಡ್ ಆಗಿ ನಾವಿಲ್ಲಿ ಆಪ್ಷನ್ಸಲ್ಲಿ ನೋಡ್ತಾ ಬಂದರೆ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್ ಕರೆಕ್ಟ್ ಆನ್ಸರ್. ಯಾಕಂದರೆ ನಾವೇನಂತ ಹೇಳ್ತೀವಿ, ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್ ಯೂಸ್ ಇನ್ ದ ಪ್ಲೇಸ್ ಆಫ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ನಾವು ಕಮರ್ಷಿಯಲ್ ಮೋಟಾರ್ಸಲ್ಲಿ. ಸೊ ಹಾಗಾದರೆ ಇಲ್ಲಿ 4 ಆಪ್ಷನ್ಸಲ್ಲಿ ನೋಡಿದ್ರೆ ನಾವು ಪರ್ಮನೆಂಟ್ ಜಾಗದಲ್ಲಿ ವಿ ಆರ್ ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್, ನಾಟ್ ಅಲ್ಯೂಮಿನಿಯಂ ಮ್ಯಾಗ್ನೆಟ್ಸ್ ಆರ್ ಸಿಲಿಂಡ್ರಿಕಲ್ ಟೈಪ್ ಆಫ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಇಲ್ಲ. ಸೊ ವಿ ಆರ್ ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. Coming to the third question, the fuel used in Raichur Karnataka thermal power plant is ಅಂತ ಕೇಳಿದ್ದಾರೆ. ನೋಡಿ, ಅದು ಯಾವುದೇ ಥರ್ಮಲ್ ಪವರ್ ಪ್ಲಾಂಟ್ ಆಗಿರಲಿ, ಮ್ಯಾಕ್ಸಿಮಮ್ ಅಂದರೆ ಮೋಸ್ಟ್ 90% ಆಫ್ ಫ್ಯೂಯಲ್ ಇಸ್ ಕೋಲ್. ಓಕೆ, ಥರ್ಮಲ್ ಪವರ್ ಪ್ಲಾಂಟ್ ಅಂತ ಬಂದರೆ ಇಟ್ ಇಸ್ ಕೋಲ್. ಅದೇ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಬರುತ್ತೆ. ಕೆಲವೊಂದು ಕಡೆ ನಿಮಗೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಬಂದಾಗ ಇಟ್ ಕ್ಯಾನ್ ಬಿ ತಗೊಳ್ತೀವಿ. ಸೊ ಅಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನೋಡಿ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಕೊಟ್ಟಾಗ ಯು ಕ್ಯಾನ್ ಸೆಲೆಕ್ಟ್ ದಿ ಯುರೇನಿಯಂ. ಸೊ ಫ್ಲೋಯಿಂಗ್ ವಾಟರ್ ಯಾವುದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಗೊತ್ತಿದೆ, ಹೈಡ್ರೋ ಪವರ್ ಎನರ್ಜಿ. ಸೊ ಈ ಥರ ಯಾವ್ಯಾವುದಕ್ಕೆ ಯಾವ್ಯಾವ ಫ್ಯೂಯಲ್ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ, ನೋಡ್ಕೊಳ್ಳಿ. ಸೊ ಈ ಕೇಸಲ್ಲಿ ಕೋಲ್ ನೋಡಿ. MCQ 3 ಡೈರೆಕ್ಟ್ ಆಗಿದೆ, ಯಾವುದೇ ಥರ ನಿಮಗೆ ತುಂಬ ಕನ್ಫ್ಯೂಷನ್ ಆಗಿರೋದಿಲ್ಲ. ಓಕೆ, ಕಮಿಂಗ್ ಟು ದ 1 ಮಾರ್ಕ್ ಕ್ವೆಶನ್ಗೆ ಬರ್ತೀನಿ. Identify the mistake in the following diagram. B is bulb, A is ammeter, V is voltmeter ಅಂತ ಕೇಳಿದ್ದಾರೆ. ಸೊ ಏನು, ವಾಟ್ ಇಸ್ ದ ಮಿಸ್ಟೇಕ್ ಅಂತ ಕೇಳಿದ್ದಾರೆ. ಈಗ ನಿಮಗೆ ಫಿಗರ್ ನೋಡಿದ ತಕ್ಷಣ ಏನೇನು ಡಿವೈಸಸ್ ಇದೆ, ಬಲ್ಬ್ ಇದೆ. ಓಕೆ, ಬಲ್ಬ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಫಸ್ಟ್ ನೀವು ನೋಡಬೇಕಾಗಿರುವಂಥದ್ದು ಸಿಂಬಲ್ಸ್ ಕರೆಕ್ಟ್ ಆಗಿದೆಯಾ ಅಂತೇಳಿ. ಇಲ್ಲಿ ಅವ್ರು ಏನು ಕೇಳಿದ್ದಾರೆ, ಮಿಸ್ಟೇಕ್ ಅಂತ ಕೇಳಿದ್ರು. ಸಿಂಬಲ್ಸ್ ಕರೆಕ್ಟ್ ಆಗಿದೆಯಾ? ಎಸ್, ಬಲ್ಬ್ ಸಿಂಬಲ್, ವೋಲ್ಟ್ ಮೀಟರ್ ಆ್ಯಕ್ಚುಲಿ AB ಅಂತಲೇ ಬರಿತೀವಿ. ಎಸ್. ನೆಕ್ಸ್ಟ್, ಹೌ ದೇ ಆರ್ ಕನೆಕ್ಟೆಡ್ ಅಂತ ನೋಡಬೇಕು. ಹೌ ದೇ ಆರ್ ಕನೆಕ್ಟೆಡ್ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ, ಅಮೀಟರ್ ಅನ್ನೋದು ಇಟ್ ಇಸ್ ಅ ಡಿವೈಸ್ ಯೂಸ್ ಟು ಮೆಷರ್ ದಿ ಎಲೆಕ್ಟ್ರಿಕ್ ಕರೆಂಟ್, ಹೌದಾ? ಹೌ ಇಟ್ ಮಸ್ಟ್ ಬಿ ಕನೆಕ್ಟೆಡ್, ಅದೇನಕ್ಕೆ ಕನೆಕ್ಟ್ ಆಗಿರಬೇಕು, ಸೀರೀಸಲ್ಲಿ ಕನೆಕ್ಟ್ ಆಗಿರಬೇಕು. ಅದೇ ವೋಲ್ಟ್ ಮೀಟರ್ ಅಂದರೆ ಗೊತ್ತಿದೆ, ಇಟ್ ಇಸ್ ಅ ಡಿವೈಸ್ ವಿಚ್ ಮೆಷರ್ಸ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್. ಅದೇ ಕನೆಕ್ಟ್ ಆಗಿರಬೇಕು ಪ್ಯಾರಲಲ್. ನೋಡಿ, ಇದು ಸೀರೀಸ್, ಇದು ಪ್ಯಾರಲಲ್. ಓಕೆ, ಹೇಗೆ ಮ್ಯಾಮ್ ಸೀರೀಸ್ ಪ್ಯಾರಲಲ್ ಅಂದರೆ, ಸೀರೀಸ್ ಅಂದರೆ ಎಂಡ್ ಟು ಎಂಡ್ ಕಂಟಿನ್ಯೂಸ್ ಒಂದೇ ಲೈನಲ್ಲಿ. ಈಗ ಬಲ್ಬ್ ನಾನು ತೊಗೊಂಡ್ರೆ ಅದ್ರ ಪಕ್ಕನೇ ಅಮೀಟರ್ ಇರಬೇಕು, ಸೀರೀಸಲ್ಲಿ ಇರಬೇಕು.
ಅದೇ ವೋಲ್ಟ್ ಮೀಟರ್ ಅಂದರೆ ಇಟ್ ಮಸ್ಟ್ ಬಿ ಟು ದ ಒನ್ ಕನೆಕ್ಟಿಂಗ್ ಪಾಯಿಂಟ್ ಇರಬೇಕು. ವೋಲ್ಟ್ ಮೀಟರ್ ಅಂದರೆ ಅದು ಪ್ಯಾರಲಲ್ ಆಗಿರಬೇಕಾಗಿತ್ತು. ಇಲ್ಲಿ ಏನಾಗಿದೆ, ವೋಲ್ಟ್ ಮೀಟರ್ ಆ್ಯಂಡ್ ಆಮ್ ಮೀಟರ್ ಇಲ್ಲಿ ಏನಂತ ಬರೀತೀರಾ, ದ ಮಿಸ್ಟೇಕ್ ಈಸ್ ವೋಲ್ಟ್ ಮೀಟರ್ ಮಸ್ಟ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್ ಬಟ್ ಇಟ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್. ಅದೇ ಅಮೀಟರ್ ಮಸ್ಟ್ ಬಿ ಕನೆಕ್ಟೆಡ್ ಇನ್ ಸೀರೀಸ್, ಇಟ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಹೇಳಿ ಬರೀತಾರೆ. ದೀಸ್ ಆರ್ ದಿ 2 ಮಿಸ್ಟೇಕ್ಸ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೋಡಿ, ಈ ಥರ ಕೇಳೋವಂಥ ಚಾನ್ಸಸ್ ಇರುತ್ತೆ, ಅದೇ ನಿಮಗೆ ಗೊತ್ತಿರಬೇಕು. ಆಮೇಲೆ ಸಿಂಬಲ್ಸ್ನ ನೋಡ್ಕೊಂಡಿರಿ, ಯಾವುದಾದ್ರು ಸಿಂಬಲ್ಸ್ನ ಕೊಟ್ಟು ಯಾವುದಾದ್ರು ಸಿಂಬಲ್ಸ್ ತಪ್ಪಾಗಿದೆಯಾ ಅಂತ ಕೇಳುವಂಥ ಚಾನ್ಸಸ್ಸು ಇರುತ್ತೆ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಸ್ಟೇಟ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ದಿ ಸ್ಟ್ರೆಂತ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್ ಡಿಪೆಂಡ್ಸ್. ಅಂದರೆ ಈ ಸ್ಟ್ರೆಂತ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ, ಈಗ ಎಲೆಕ್ಟ್ರೋಮ್ಯಾಗ್ನೆಟ್ ಬಗ್ಗೆ ಮಾತಾಡ್ತೀನಿ. ಹೇಗೆ ಎಲೆಕ್ಟ್ರೋಮ್ಯಾಗ್ನೆಟ್, ಹೌ ಇಟ್ ಇಸ್ ಫಾರ್ಮ್ಡ್, ಹೇಗೆ ಫಾರ್ಮ್ ಆಗಿರುತ್ತೆ, ನಾವೇನು ಮಾಡ್ತಾ ಇದ್ದೀವಿ, ಎ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಇನ್ಸೈಡ್ ದಿ ಸೊಲೆನಾಯ್ಡ್ can be used as a magnetize a piece of magnetic material like soft iron core ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ನಂಬರ್ 1, ಈಗ ಅದು ನಂಬರ್ 1 ನಂಬರ್ ಆಫ್ ಟರ್ನ್ಸ್ ಏನು ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಇದು ಸೊಲೆನಾಯ್ಡ್ ರಿಲೇಟೆಡ್ ಆಗಿ ಬರೋವಂಥದ್ದು. ಸೊಲೆನಾಯ್ಡ್ ಅದರೊಳಗೆ ನಾವೇನು ಮಾಡ್ತೀವಿ, ಸೊಲೆನಾಯ್ಡ್ ಇನ್ಸೈಡ್ ದಿ ಸೊಲೆನಾಯ್ಡ್ ವಿ ಆರ್ ಕೀಪಿಂಗ್ ದಿ ಒಂದು ಸಾಫ್ಟ್ ಐರನ್ ಕೋರ್ ಇಟ್ಟು ಅಲ್ಲಿ ಕರೆಂಟ್ ಜಾಸ್ತಿ ಪಾಸ್ ಮಾಡಿ ಆ ಕರೆಂಟು ಆ ಸೊಲೆನಾಯ್ಡ್ ಏನಕ್ಕೆ ಕನ್ವರ್ಟ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ಓಕೆ, ಹಾಗಾದರೆ ಸೊಲೆನಾಯ್ಡ್ ಅಂದರೆ ನಂಬರ್ ಆಫ್ ಟರ್ನಿಂಗ್ಸ್ ಜಾಸ್ತಿ ಇರಬೇಕು. ಸೊ ಇನ್ಕ್ರೀಸಿಂಗ್, ನೋಡಿ ಇನ್ಕ್ರೀಸ್ ನಂಬರ್ ಆಫ್ ಟರ್ನಿಂಗ್ಸ್, ನಂಬರ್ 1 ಹೇಗೆ ಜಾಸ್ತಿ ಮಾಡೋದು ಅಂತೇಳಿ, ಯಾವ ಫ್ಯಾಕ್ಟರ್, ಅಮೌಂಟ್ ಆಫ್ ಕರೆಂಟ್. ನೋಡಿ ಇಲ್ಲಿ ಅಮೌಂಟ್ ಆಫ್ ಕರೆಂಟ್, ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಮ್ಯಾಮ್. ಮ್ಯಾಗ್ನೆಟಿಕ್ ಫೀಲ್ಡ್ ಕೆಲವರೆಲ್ಲ ಏನು ಮಾಡ್ಬಿಡ್ತಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ವಾ ಅಂತಾರೆ. ಡೈರೆಕ್ಟಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರಲ್ಲ ಅಲ್ಲಿ. ಅಂದರೆ ಅಮೌಂಟ್ ಆಫ್ ಕರೆಂಟ್, ನೀವು ಸೊಲೆನಾಯ್ಡ್ಗೆ ಕರೆಂಟ್ ಪಾಸ್ ಮಾಡಿದ್ರೇ ಅಲ್ಲಿ ನೀವೇನು ತೊಗೊಂಡಿದ್ದೀರ ಸೊಲೆನಾಯ್ಡ್, ಇಟ್ ಬಿಹೇವ್ಸ್ ಆಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರೋದೇ ಫ್ರಮ್ ದಿ ಕರೆಂಟ್. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ, ಇಟ್ ಡಿಪೆಂಡ್ಸ್ ಅಪಾನ್ 2 ಫ್ಯಾಕ್ಟರ್ಸ್. ಸ್ಟೇಟ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ಸ್ಟ್ರೆಂತ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್ ಡಿಪೆಂಡ್ಸ್ ಅಂತ ಕೇಳಿದ್ರೆ, ಇನ್ಕ್ರೀಸಿಂಗ್ ದಿ ನಂಬರ್ ಆಫ್ ಟರ್ನಿಂಗ್ಸ್ ಆ್ಯಂಡ್ ಅನ್ ಅಮೌಂಟ್ ಆಫ್ ಕರೆಂಟ್ ಪಾಸ್ ಥ್ರೂ ದಿ ಸೊಲೆನಾಯ್ಡ್. ಓಕೆ, 2 ಪಾಯಿಂಟನ್ನು ಬರೀತೀರಾ. ಕಮಿಂಗ್ ಟು ದ 6th ಕ್ವೆಶನ್. ಎಲೆಕ್ಟ್ರಿಕ್ ಫಿಲಮೆಂಟ್ ಬಲ್ಬ್ಸ್ ಆರ್ ಅನ್ ಎಕ್ಸಾಂಪಲ್ ಫಾರ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಸಿಟಿ. ವೈ? ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಜೌಲ್ಸ್ ಲಾ ಅನ್ನೋದ್ರ ಬಗ್ಗೆ ಕಲ್ತಿದ್ದೀರಾ, ಹೌದಾ? ಏನು ಹೇಳುತ್ತೆ ಜೌಲ್ಸ್ ಲಾ? ದ ಹೀಟ್ ಪ್ರೊಡ್ಯೂಸ್ಡ್ ಇನ್ ದಿ ಸರ್ಕ್ಯೂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ಕರೆಂಟ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ರೆಸಿಸ್ಟೆನ್ಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಟೈಮ್ ಟೇಕನ್ ಅಂತ ಹೇಳ್ತೀವಿ. ಅಲ್ಲಿ ನಿಮಗೆ 2 ಡಿವೈಸಸ್ ಬರುತ್ತೆ. ಯಾವುದು ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಜೌಲ್ಸ್ ಲಾ ಅಂತ ಕೇಳಿದಾಗ, ಯು ವಿಲ್ ಗೋ ಫಾರ್ ದಿ ಬಲ್ಬ್ಸ್ ಆ್ಯಂಡ್ ಯು ವಿಲ್ ಗೋ ಫಾರ್ ದಿ ಫ್ಯೂಸ್. 2 ಮೇನ್ ಇಂಪಾರ್ಟೆಂಟ್ ಡಿವೈಸಸ್. ಅದರಲ್ಲಿ ನಾವು ಎಲೆಕ್ಟ್ರಿಕ್ ಫಿಲಮೆಂಟ್ ಬಲ್ಬ್ಸ್ ಆರ್ ಎಕ್ಸಾಂಪಲ್ ಫಾರ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಸಿಟಿ. ವೈ ಅಂತ ಕೇಳಿದ್ರೆ, ದಿ ಫಿಲಮೆಂಟ್ ಯೂಸ್ಡ್ ಇನ್ ದಿ ಬಲ್ಬ್ ಇಸ್ ಟಂಗ್ಸ್ಟನ್. ಇದನ್ನು ಬರೀತೀರಾ. ಫಸ್ಟ್ ಪಾಯಿಂಟ್, ದ ಫಿಲಮೆಂಟ್ ಯೂಸ್ಡ್ ಇನ್ ದಿ ಬಲ್ಬ್ is called as tungsten. What is the main property of that ಅಂತಂದರೆ, ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ಅರ್ಥ ಆಗ್ತಿದೆಯಾ? ಹೈ ಮೆಲ್ಟಿಂಗ್ ಪಾಯಿಂಟ್. ಇಲ್ಲೇನಾಗ್ತದೆ, ಇಫ್ ವಿ ಪಾಸ್ ಮೋರ್ ಕರೆಂಟ್, ಇಫ್ ದ ಮೋರ್ ಕರೆಂಟ್ ಪಾಸಸ್ ಥ್ರೂ ದಿ ಫಿಲಮೆಂಟ್, ಮೋಸ್ಟ್ ಆಫ್ ದ ಪವರ್ ಈಸ್, ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಹೀಟ್ ಆಗಿ ಕನ್ವರ್ಟ್ ಆಗುತ್ತೆ. ಆಯಿತಾ? ಹೀಟಾಗಿ ಕನ್ವರ್ಟ್ ಆಗಿ ಏನಾಗುತ್ತೆ, ಇಟ್ ವಿಲ್ ಲುಕ್ ಲೈಕ್ ಅ ಸ್ಮಾಲ್, ಒಂಥರ ಲೈಟ್ ಬ್ರೈಟ್ನೆಸ್ ಬರೋ ಥರ ಕಾಣಿಸುತ್ತೆ ಆ ಫಿಲಮೆಂಟಲ್ಲಿ. ದಟ್ ಬ್ರೈಟ್ನೆಸ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಲೈಟ್. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಸೊ ಇಲ್ಲಿ ಮೇನ್ ಆಗಿ ನೀವು ನೋಡ್ಕೋಬೇಕಾಗಿರೋದು ಇಷ್ಟೇ. ಏನಂತ, ಇಲ್ಲಿ ಫಿಲಮೆಂಟ್ ಅಂತ ನಾವು ತೊಗೊಂಡ್ರೆ, ಇಲ್ಲಿ ಫಿಲಮೆಂಟ್ ಏನಾಗುತ್ತೆ, ಮೋಸ್ಟ್ ಆಫ್ ದಿ ಹೀಟ್ ಜನರೇಟೆಡ್ ಏನಾಗಿರುತ್ತೆ, ಇಟ್ ಬಿಕಮ್ಸ್ ಹಾಟ್, ವೆರಿ ಹಾಟ್ ಆ್ಯಂಡ್ ಎಮಿಟ್ಸ್ ದಿ ಲೈಟ್. ಓಕೆ, ಸೊ ಇಲ್ಲಿ 2 ಪಾಯಿಂಟ್ ಬರೀರಿ. ಎಲೆಕ್ಟ್ರಿಕ್ ಫಿಲಮೆಂಟ್ ಇಸ್ ಮೇಡ್ ಅಪ್ ಆಫ್ ಟಂಗ್ಸ್ಟನ್ ವಿಚ್ ಇಸ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್. most of the heat energy is produced ಅಂತ ಹೇಳಿ ಬರಿಬೋದು, ಅಥವಾ ಮೋಸ್ಟ್ ಆಫ್ ದಿ ಪವರ್ ಕನ್ಸ್ಯೂಮ್ಡ್ ಬೈ ದಿ ಫಿಲಮೆಂಟ್ ಅಪಿಯರ್ಸ್ ಆಸ್ ಹೀಟ್ ಅಂತ ಬರಿಬೋದು. ಈ ಪಾಯಿಂಟ್ ಬರೀರಿ. ಅಂತ ಬರಿತೀರಾ? ಫಸ್ಟು ಫಿಲಮೆಂಟ್ ಬಲ್ಬ್ಸ್ ಆರ್ ಮೇಡ್ ಅಪ್ ಆಫ್ ಟಂಗ್ಸ್ಟನ್ ವಿಚ್ ಇಸ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್. ನೋಡಿ ಇಲ್ಲಿ ಮೋಸ್ಟ್ ಆಫ್ ದಿ ಪವರ್ ಕನ್ಸ್ಯೂಮ್ಡ್, ನೋಡಿ ಇಲ್ಲಿ ಕನ್ಸ್ಯೂಮ್ಡ್ ಬೈ ದಿ ಫಿಲಮೆಂಟ್ ಓಕೆ, ಅಪಿಯರ್ಸ್ ಆಸ್ ಹೀಟ್ ಅಂತ ಬರೆದ್ರಾಯ್ತು. ಅಪಿಯರ್ಸ್ has heat. Okay, and it works on the principle of Joule's law ಅಂತ ಕೂಡ ನೀವು ಆ ಪಾಯಿಂಟನ್ನು ಸೇರಿಸ್ಬೋದು. ಓಕೆ, ಸೊ ನೆಕ್ಸ್ಟ್ ಅದನ್ನು ಬಿಟ್ಟರೆ ಇನ್ಯಾವ ಕ್ವೆಶನ್ನು
ಅಂತನಾದರೆ ಅದೇ ಫಿಲಮೆಂಟ್ ವಾಟ್ ಆರ್ ದ ಪ್ರಾಪರ್ಟೀಸ್ ಅಂತ ಹೇಳಿ ಚೇಂಜ್ ಮಾಡೋ ಅಂಥದ್ದು ಇರುತ್ತೆ. ವಾಟ್ ಇಸ್ ದ ಪ್ರಾಪರ್ಟಿ ಆಫ್ ಅ ಬಲ್ಬ್ ಅಂತಂದರೆ ವೈ ಟಂಗ್ಸ್ಟನ್ ಇಸ್ ಪ್ರಿಫರಬಲಿ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಬಲ್ಬ್ಸ್, ಈ ಥರ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಅವಾಗ ಈ ಹೈ ಮೆಲ್ಟಿಂಗ್ ಪಾಯಿಂಟ್ ಅನ್ನೋದು ನೆನಪಿರಲಿ, ಇಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಜೌಲ್ಸ್ ಲಾ ಅನ್ನೋದು ನೆನಪಿರಲಿ, ಮೋಸ್ಟ್ ಆಫ್ ದಿ ಪವರ್ ಕನ್ಸ್ಯೂಮ್ಡ್ ಬೈ ದಿ ಫಿಲಮೆಂಟ್ ಅಪಿಯರ್ಸ್ ಆಸ್ ಹೀಟ್ ಅಂತ ಬರೀರಿ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಸೊ ಐ ಆಮ್ ಗೋಯಿಂಗ್ ಫಾರ್ 2 mark question. Yeah. Draw the diagram showing a far point of an myopic eye. Label the parts where the image is formed ಅಂತ ಕೊಟ್ಟಿದ್ದಾನೆ. ಆರ್ ಆಪ್ಷನ್ ಇದೆ ಇಲ್ಲಿ. ಡ್ರಾ ದಿ ಡಯಾಗ್ರಾಮ್ ಶೋಯಿಂಗ್ ದಿ ಫಾರ್ ಪಾಯಿಂಟ್ ಆಫ್ ಮಯೋಪಿಕ್ ಐ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ಮಯೋಪಿಕ್ ಐ ಅಂತಂದರೆ ಯು ನೋ ದಟ್ ಅ ಪರ್ಸನ್, ಮಯೋಪಿಯಾ ಅಂತಂದರೆ ಯು ನೋ ದಟ್ ದ ಪರ್ಸನ್ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ ಬಟ್ ಹಿ ಇಸ್ ನಾಟ್ ಏಬಲ್ ಟು ಸಿ ದಿ ಫಾರ್ ಆಬ್ಜೆಕ್ಟ್ ಅಥವಾ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಹೇಗೆ ಬರಿತೀರಾ ಮಯೋಪಿಕ್ ಐ ಅಂತಂದರೆ, ಡಿಸ್ಟಿಂಕ್ಟ್ ಆಬ್ಜೆಕ್ಟ್ ಅಂದರೆ ಅಲ್ಲಿಂದ ಬರೋಂಥ ರೇಸ್ ಹೇಗಿರಬೇಕು, ಇಟ್ ಮಸ್ಟ್ ಬಿ ಪ್ಯಾರಲಲ್. ಹೌದಾ? ಫಸ್ಟ್ ಏನು ಬರೀತೀರಾ, ಯು ಗೋಯಿಂಗ್ ಟು ರೈಟ್ ದ ಐ ಬರೀರಿ. ಸೊ ನಾನು ಜಸ್ಟ್ ಇಟ್ ಈಸ್ ಇನ್ ಯೋರ್ ಟೆಕ್ಸ್ಟ್ ಬುಕ್, ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ಓಕೆ, ಇಟ್ ವಿಲ್ ಬಿ ಲೆನ್ಸ್. ನೋಡಿ ಇಲ್ಲಿಂದ ಫಾರಿಂದ ಬರೋವಂಥದ್ದೆಲ್ಲ ಏನು ಹೇಗಿರುತ್ತೆ, ಇಟ್ ವಿಲ್ ಬಿ ಲೈಕ್ ಅ ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ. ಬಟ್ ಮಯೋಪಿಕ್ ಐದು ಮೇನ್ ವಾಟ್ ಇಸ್ ದ ಮೇನ್ ವಾಟ್ ಇಸ್ ಅ ಪ್ರಾಬ್ಲಮ್ ವಿತ್ ದಿಸ್ ಅಂತಂದರೆ, ಇಲ್ಲಿ ಏನಾಗಿರುತ್ತೆ, ರಿಫ್ರಾಕ್ಟ್ ಆಗಿ ಇನ್ ಫ್ರಂಟ್ ಆಫ್ ರೆಟಿನಾ ಬಂದ್ಬಿಡುತ್ತೆ. ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಇನ್ ಫ್ರಂಟ್ ಆಫ್ ರೆಟಿನಾ. ಓಕೆ, ಮಯೋಪಿಕ್ ಐ ಎಲ್ಲ ರೇಸ್ ಪ್ಯಾರಲಲ್ ಆಗಿ ಬರುತ್ತೆ. ಬಿಕಾಸ್ ನಮ್ಗೆ ದೂರದ ಕಾಣಿಸಲ್ಲ ಅಂದರೆ ದೂರದಿಂದ ಬರುವಂಥ ರೇಸ್ ಎಲ್ಲ ಹೇಗಿರಬೇಕು, ಪ್ಯಾರಲಲ್ ಆಗಿರಬೇಕು. ಓಕೆ, ಇಲ್ಲಿ ನೆಕ್ಸ್ಟ್ ಕೊಟ್ಟಿದ್ದಾರೆ, ಲಿಸ್ಟ್ ದಿ ಪಾರ್ಟ್ ವೇರ್ ದ ಇಮೇಜ್ ಇಸ್ ಫಾರ್ಮ್ಡ್. ಇಮೇಜಸ್ ಎಲ್ಲಿ ಫಾರ್ಮ್ ಆಗಿರುತ್ತೆ, ಇನ್ ಫ್ರಂಟ್. ನೋಡಿ ಇಲ್ಲಿ ಇನ್ ಫ್ರಂಟ್ ಆಫ್ ರೆಟಿನಾ ಅಂತ ನೀವು ಬರಿಬೇಕಾಗತ್ತೆ. ಓಕೆ, ಇನ್ ಫ್ರಂಟ್ ಆಫ್ ರೆಟಿನಾದಲ್ಲಿ ಫಾರ್ಮ್ ಆಗುತ್ತೆ. ಓಕೆ, this you are going to write in front of retina. ಇಷ್ಟನ್ನು ಬರೆದ್ರೆ ಇಟ್ ಇಸ್ ಯು ವಿಲ್ ಗೆಟ್ ಇಟ್ 2 marks. ಬಟ್ ನೀಟಾಗಿ ಬರೀರಿ. ಬಟ್ ಕರೆಕ್ಷನ್ ಏನು ಕೇಳಿಲ್ಲ ಅನ್ಕೋತೀನಿ. ಲೇಬಲ್ ದ ಪಾರ್ಟ್ ವೇರ್ ದ ಇಮೇಜಸ್ ಫಾರ್ಮ್ಡ್ ಅಂತ ಕೇಳಿದ್ದಾರೆ. ಸೊ ಇನ್ ಫ್ರಂಟ್ ಆಫ್ ರೆಟಿನಾ. ಬಟ್ ಯಾವ ಪಾರ್ಟಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ಅಂತ ಕೇಳಿದ್ರೆ ರೆಟಿನಾ ಮೇಲೆ ಆ್ಯಕ್ಚುಲಿ ಇಮೇಜ್ ಫಾರ್ಮ್ ಆಗಬೇಕಾಗಿರೋದು. ಬಟ್ ಈ ಕೇಸಲ್ಲಿ ಎಲ್ಲಿ ಫಾರ್ಮ್ ಆಗಿರುತ್ತೆ, ಇಟ್ ಫಾರ್ಮ್ಸ್ ಆನ್ ಇನ್ ಫ್ರಂಟ್ ಆಫ್ ರೆಟಿನಾ ಅಂತ ಹೇಳಿ ಬರೀತೀರಾ. ವಾಟ್ ಇಸ್ ದ ರೀಸನ್, ಇಲ್ಲಿ ಆ್ಯಕ್ಚುಲಿ ಡ್ರಾ ದಿ ಡಯಾಗ್ರಾಮ್ ಅಂತ ಅಷ್ಟೇ ಕೇಳಿದ್ದಾರೆ. ನೀಟಾಗಿ ಬರೀರಿ, ಯೂಸ್ ದ ಸ್ಕೇಲ್. ನಾನು ಜಸ್ಟ್ ರಫಾಗಿ ತೋರಿಸಿದ್ದೀನಿ. ಇಟ್ ಈಸ್ ಇನ್ ಯೋರ್ ಟೆಕ್ಸ್ಟ್ ಬುಕ್ಕಲ್ಲಿದೆ, ಪೇಜ್ ನಂಬರ್ 99. ಅದರಲ್ಲೂ ಮಯೋಪಿಕ್ ಐ ಅಂತ ಕೊಟ್ಟಿರ್ತಾರೆ. ಮೂರು ಫಿಗರ್ಸ್ ಇದೆ ಅಲ್ಲಿ. ನಾರ್ಮಲ್ ಐ ಇದೆ, ಮಯೋಪಿಕ್ ಐ ಇದೆ, ಆಮೇಲೆ ಕರೆಕ್ಷನ್ ಆಫ್ ಮಯೋಪಿಕ್ ಐ ಇದೆ. ಸೊ ಅದರಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಮಯೋಪಿಕ್ ಐ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ, ಇನ್ ಫ್ರಂಟ್ ಆಫ್ ರೆಟಿನಾ ಎಲ್ಲಿ ಬರುತ್ತೆ ಆ ಫಿಗರ್ನ ಬರೀರಿ. ಓಕೆ, ಅಥವಾ ಇನ್ನೂ ಒಂದು ಕೊಟ್ಟಿದ್ದಾರೆ, ಡ್ರಾ ದಿ ಡಯಾಗ್ರಾಮ್ ಆಫ್ ರೀಕಾಂಬಿನೇಷನ್ ಆಫ್ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್. ರೀಕಾಂಬಿನೇಷನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ರೀಕಾಂಬಿನೇಷನ್ ಅಂದರೆ ಇಟ್ ಇಸ್ ಅ ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್. ಅಂದರೆ ವೈಟ್ ಕಲರ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಕಲರ್ಸ್ ಅಂತ ಪ್ರೂವ್ ಮಾಡಿದಂಥ ಎಕ್ಸ್ಪೆರಿಮೆಂಟು. ಯಾವುದು ಫಸ್ಟ್ ಏನು ಮಾಡ್ತಾರೆ, he will take one prism, he will pass one white light which splits into 7 colors. But ನಿಮ್ಮಲ್ಲಿ ಮೋಸ್ಟ್ ಬೆಂಡಿಂಗ್ ಕಲರ್ ಲೀಸ್ಟ್ ಅಂದರೆ ರೆಡ್ ಮತ್ತು ವೈಲೆಟ್. ಓಕೆ, ಆ ರೇಸ್ನ ಏನು ಮಾಡ್ತಾರೆ, he will pass through the one more inverted prism. ಓಕೆ, ಸೊ ಇಲ್ಲಿ ಅಗೇನ್ ಇಟ್ ವಿಲ್ ರಿಫ್ರಾಕ್ಟ್ ಆ್ಯಂಡ್ ಫೈನಲಿ ಇಟ್ ವಿಲ್ ಗೋ ಇನ್ ದ ಫಾರ್ಮ್ ಆಫ್ ಸಿಂಗಲ್ ಲೈಟ್, ವೈಟ್ ಲೈಟ್ ಆಗಿ ಬರುತ್ತೆ. ಸೊ I will take it as RV means red violet like this. ಈ ಫಿಗರ್ನ ನೀಟಾಗಿ ಟೆಕ್ಸ್ಟ್ ಬುಕ್ಕಲ್ಲಿದೆ, ರೆಫರ್ ಮಾಡಿ. ಜಸ್ಟ್ ಅವ್ರು ಏನು ಹೇಳಿದ್ದಾರೆ, ಡ್ರಾ ದಿ ಡಯಾಗ್ರಾಮ್ ಅಂತ ಕೇಳಿದ್ದಾರೆ ಅಷ್ಟೇ. ಓಕೆ, ರೀಕಾಂಬಿನೇಷನ್ ಡಿಸ್ಪರ್ಷನ್ ಅಲ್ಲ. ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್ ಅಂತ ಕೊಟ್ಬಿಟ್ರು ಅಂದ ತಕ್ಷಣ ಸಿಂಗಲ್ ಲೈಟ್ ಇಸ್ ಸ್ಪ್ಲಿಟೆಡ್ ಇಂಟು 7 ಡಿಫ್ರೆಂಟ್ ಕಲರ್ಸ್, ಆ ಫಿಗರ್ಗೆ ಹೋಗ್ತಾರೆ. ನೋ, ಇಟ್ ಇಸ್ ನಾಟ್ ಅ ಫಿಗರ್. ರೀಕಾಂಬಿನೇಷನ್ ಆಫ್ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್ ಅನ್ನೋದು ಬೇರೆ ಇದೆ. ಸೊ ಅಂದರೆ ಎರಡು ಪ್ರಿಸಮ್ ಯೂಸ್ ಮಾಡಬೇಕಲ್ಲಿ. ಒಂದು ನಾರ್ಮಲ್ ಪ್ರಿಸಮ್, ಒನ್ ಮೋರ್ ಇಸ್ ಇನ್ವರ್ಟೆಡ್ ಪ್ರಿಸಮ್. ಓಕೆ, ಆ ಫಿಗರ್ ಐ ಥಿಂಕ್ ಪೇಜ್ ನಂಬರ್ 103 ಪ್ರಾಕ್ಟೀಸ್ ಮಾಡಿ. ಓಕೆ, ಈ ಕಮಿಂಗ್ ಟು ದ ಕ್ವೆಶ್ಚನ್ ನಂಬರ್ 8, ಮೆನ್ಷನ್ ದಿ ಲಿಮಿಟೇಷನ್ಸ್ ಆಫ್ ಪ್ರೊಡ್ಯೂಸಿಂಗ್ ದಿ ಎಲೆಕ್ಟ್ರಿಸಿಟಿ ಬೈ ವಿಂಡ್ ಮಿಲ್ಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ವಾಟ್ ಇಸ್ ದ ಡಿಸ್ಅಡ್ವಾಂಟೇಜಸ್ ಆಫ್ ವಿಂಡ್ ಮಿಲ್ಸ್ ಅಂತಲೂ ಹೇಳ್ಬೋದು, ಡಿಸ್ಅಡ್ವಾಂಟೇಜಸ್ ಅಂತ ಕೂಡ ಕರಿಬೋದು. ಏನಪ್ಪ ಅಂತಂದರೆ, ಇಟ್ ರಿಕ್ವೈರ್ಸ್ ಲಾರ್ಜ್ ಏರಿಯಾ. ವಿಂಡ್ ಎನರ್ಜಿ ಫಾರ್ಮ್ಸ್ ಎಸ್ಟಾಬ್ಲಿಷ್ ಓನ್ಲಿ ದೋಸ್ ಪ್ಲೇಸಸ್ ವಿಂಡ್ ಬ್ಲೋಸ್ ಫಾರ್ ಗ್ರೇಟರ್. ಅಂದರೆ ಇಟ್ ರಿಕ್ವೈರ್ಸ್, ಇದನ್ನು ಬರಿಬೋದು ಬೇಕಾದ್ರೆ. ಫಸ್ಟ್ ಪಾಯಿಂಟ್, ಇಟ್ ರಿಕ್ವೈರ್ಸ್ ಲಾರ್ಜ್ ಏರಿಯಾ. ಓಕೆನಾ. ನೆಕ್ಸ್ಟ್ ನೋಡಿ, ಒಂದು ಕಂಡೀಷನ್ ಇದೆ. ವಿಂಡ್ ಸ್ಪೀಡ್ ಏನಾಗಿರಬೇಕು, ಮಿನಿಮಮ್ ಸ್ಪೀಡ್ ಆಫ್ ವಿಂಡ್ ಎಷ್ಟಿರಬೇಕು, 15 km/h ಇರಬೇಕು. ಆವಾಗಲೇ ನಿಮ್ಗೆ ಏನಾಗುತ್ತೆ, ದ ಟರ್ಬೈನ್ಸ್ ವಿಲ್ ರೊಟೇಟ್. ಆ ಪಾಯಿಂಟ್ ಬರಿಬೋದು. ಆಮೇಲೆ ಏನಾಗಿರ್ಬೋದು, ಇಟ್ ಶುಡ್ ಬಿ, ಆಮೇಲೆ ಹಿಯರ್ ಯು ಶುಡ್ ಹ್ಯಾವ್ ಸಮ್ ಬ್ಯಾಕಪ್ ಫೆಸಿಲಿಟೀಸ್. ನೀಡ್ಸ್ ನೋಡಿ, ನೀಡ್ಸ್ ಸಮ್ ಬ್ಯಾಕಪ್ ಫೆಸಿಲಿಟೀಸ್. ಆಯಿತಾ, ಬ್ಯಾಕಪ್ ಫೆಸಿಲಿಟೀಸ್ ಇರಬೇಕು. ಓಕೆ, ಯಾಕೆ ಬ್ಯಾಕಪ್ ಫೆಸಿಲಿಟೀಸ್ ಯಾಕೆ ಅಂತಂದರೆ, ಲೈಕ್ ಸ್ಟೋರೇಜ್ ಸೆಲ್ಸ್ ಥರ.
ಯಾಕೆ ಅಂತಂದರೆ ವೆನ್ ದೆರ್ ಈಸ್ ನೋ ವಿಂಡ್ ಇಲ್ಲದೆ ಇದ್ದಾಗ ನಾವೇನು ಮಾಡಬೇಕು, ಅಲ್ಲಿ ಸ್ಟೋರ್ ಮಾಡ್ಕೊಂಡಿರ್ಬೇಕು, ಆ ಎನರ್ಜಿನ ಸ್ಟೋರ್ ಮಾಡಿಟ್ಕೊಂಡು ಅದನ್ನು ಎಲೆಕ್ಟ್ರಿಸಿಟಿಯಾಗಿ ಯೂಸ್ ಮಾಡ್ಕೊಳ್ಳೋ ಥರ ಅದನ್ನು ನೋಡಬೇಕು. ಜೊತೆಗೆ ಯು ನೀಡ್ ಹೈ ಲೆವೆಲ್ ಆಫ್ ಮೇಂಟೆನೆನ್ಸ್, ಅದು ತುಂಬ ಮುಖ್ಯ ಇಲ್ಲಿ. ಹೈ ಲೆವೆಲ್ ಆಫ್ ಮೇಂಟೆನೆನ್ಸ್ ನೋಡಿ ಇಲ್ಲಿ, ಹೈ ಲೆವೆಲ್ ಆಫ್ ಮೇಂಟೆನೆನ್ಸ್ ಆಸ್ ಇಟ್ ಈಸ್ ಫಾರ್ 2 marks ಯು ಕ್ಯಾನ್ ರೈಟ್ ಇಟ್ ಆಸ್ ಎನಿ 4 points ಬರೆದ್ರೆ ಸಾಕು. ಹೈ ಲೆವೆಲ್ ಆಫ್, ಯಾಕೆ ಮ್ಯಾಮ್ ಹೈ ಲೆವೆಲ್ ಆಫ್ ಮೇಂಟೆನೆನ್ಸ್ ಅಂತಂದರೆ ಯು ನೋ ದಟ್ ಲೈಕ್ ರೇನ್ ಆಗಿರ್ಬೋದು, ಸ್ಟ್ರಾಮ್ ಆಗಿರ್ಬೋದು, ಸೈಕ್ಲೋನ್ ಆಗಿರ್ಬೋದು, ಈ ಟೈಮ್ಸಲ್ಲೆಲ್ಲ ಏನಾಗುತ್ತೆ, ಆ ಬ್ಲೇಡ್ಸ್ ಏನಾಗ್ಬೋದು, ಮುರಿದು ಹೋಗುವಂಥ ಚಾನ್ಸಸ್ ಆಗ್ಬೋದು, ಏನೋ ಡ್ಯಾಮೇಜ್ ಆಗ್ಬೋದು. ಇಂಥ ಟೈಮಲ್ಲಿ ನಮ್ಗೆ ಏನಾಗುತ್ತೆ, ಇಟ್ ನೀಡ್ಸ್ ಹೈ ಲೆವೆಲ್ ಆಫ್ ಮೇಂಟೆನೆನ್ಸ್. ಕ್ಲಿಯರ್ ಆಯಿತಾ? ಇಷ್ಟು ಪಾಯಿಂಟ್ಸನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಇಟ್ ರಿಕ್ವೈರ್ಸ್ ಲಾರ್ಜ್ ಏರಿಯಾ ಆ್ಯಂಡ್ ಓನ್ಲಿ ಇಟ್ ದ ಮೀನ್ಸ್ ಟರ್ಬೈನ್ rotates if the wind speed is 15 km/h, needs some backup facilities when there is no wind. ಆಮೇಲೆ ಇಟ್ ನೀಡ್ಸ್ ಹೈ ಲೆವೆಲ್ ಆಫ್ ಮೇಂಟೆನೆನ್ಸ್ ಡ್ಯೂರಿಂಗ್ ರೈನ್, ಸ್ಟ್ರಾಮ್, ಸೈಕ್ಲೋನ್ ಎಕ್ಸೆಟ್ರಾ ಅಂತ ಹೇಳಿ ಬರಿಬೋದು. ಇಷ್ಟು ಪಾಯಿಂಟ್ಸನ್ನು ಬರೀರಿ ಸಾಕು. ಓಕೆ, ಗೋಯಿಂಗ್ ಫಾರ್ 1 more 2 mark ಕ್ವೆಶನ್ ಇದೆ. ಗಿವ್ ರೀಸನ್ ಫಾರ್ ದಿ ಫಾಲೋಯಿಂಗ್ ಅಂತ ಹೇಳಿ. ಫ್ಯೂಸ್ ವೈರ್ ಶುಡ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾಕೆ ಫ್ಯೂಸ್ ವೈರ್ಗೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು ಅಂತ ಹೇಳಿ. ಸೊ ಇದು ಯಾಕೆ ಅಂತಂದರೆ, ಫ್ಯೂಸ್ ಏನು ಮಾಡಿದೆ, ವಾಟ್ ಇಸ್ ದ ಫಂಕ್ಷನ್ ಆಫ್ ಫ್ಯೂಸ್? ಫ್ಯೂಸ್ ಏನಪ್ಪ ಮಾಡುತ್ತೆ ಅಂತಂದರೆ, ಇಟ್ ಪ್ರೊಟೆಕ್ಟ್ಸ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಆ್ಯಂಡ್ ಅಪ್ಲಯನ್ಸಸ್ ಬೈ ಸ್ಟಾಪಿಂಗ್ ದಿ ಫ್ಲೋ ಆಫ್ ಹೈ ಎಲೆಕ್ಟ್ರಿಕ್ ಕರೆಂಟ್. ಹೌದಾ? ಇದೇನು ಮಾಡುತ್ತೆ, ಫ್ಯೂಸ್ ಏನು ಮಾಡುತ್ತೆ, ಇಟ್ ಪ್ರೊಟೆಕ್ಟ್ಸ್ ಯಾವುದೇ ಒಂದು ಎಲೆಕ್ಟ್ರಿಕಲ್ ಡಿವೈಡ್ಸ್ ನೋಡಿ ಇಲ್ಲಿ, ಇಟ್ ಪ್ರೊಟೆಕ್ಟ್ಸ್. ಯಾಕೆ? ಬಿಕಾಸ್ ಇಟ್ ಫ್ಯೂಸ್ ಪ್ರೊಟೆಕ್ಟ್ಸ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಆರ್ ಅಪ್ಲಯನ್ಸಸ್, ಪ್ರೊಟೆಕ್ಟ್ ಸರ್ಕ್ಯೂಟ್ಸ್ ಆರ್ ಅಪ್ಲಯನ್ಸಸ್, ಏನು ಬರೀತೀರಾ, ಅಪ್ಲಯನ್ಸಸ್ ಬೈ ಸ್ಟಾಪಿಂಗ್. ಓಕೆ, ಬೈ ಸ್ಟಾಪಿಂಗ್ ದಿ ಫ್ಲೋ ಆಫ್, ನೋಡಿ, ಫ್ಲೋ ಆಫ್ ಹೈ ಕರೆಂಟ್. ಅರ್ಥ ಆಯ್ತಾ? ಹೈ ಕರೆಂಟ್ ಅಂತ, ಹೈ ಎಲೆಕ್ಟ್ರಿಕ್ ಕರೆಂಟ್ ಆರ್ ಹೈ ಕರೆಂಟ್. ಇಲ್ಲಿ ಏನಾಗುತ್ತೆ, ಯಾಕೆ ಅದಕ್ಕೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು ಅಂತಂದರೆ, ಆಸ್ ಇಟ್ ಈಸ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಇಟ್ ಮೇಕ್ಸ್ ಏನಾಗುತ್ತೆ, ಲೋ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಅದೇನು ಮಾಡುತ್ತೆ, ಇಟ್ ಈಸ್ ಹ್ಯಾವಿಂಗ್ ಸ್ಟಾಪಿಂಗ್ ಅಂತಂದ್ರೆ ಏನರ್ಥ, ಇಟ್ ಈಸ್ ಹ್ಯಾವಿಂಗ್ ಹೈ ರೆಸಿಸ್ಟೆನ್ಸ್ ಅಂತೇಳಿ. ಹೈ ರೆಸಿಸ್ಟೆನ್ಸ್ ಇದ್ದಾಗ ಏನಾಗುತ್ತೆ, ಹೀಟ್ ಜನರೇಟ್ಸ್ ಮೋರ್. ಓಕೆ, ಅಲ್ಲೇನಾಗುತ್ತೆ, ಹೀಟ್ ಜನರೇಟ್ಸ್ ಮೋರ್. ಆವಾಗ ಇಟ್ ಮೆಲ್ಟ್ಸ್ ದಿ ಫ್ಯೂಸ್ ವೈರ್ ಆ್ಯಂಡ್ ಬ್ರೇಕ್ಸ್ ದ ಸರ್ಕ್ಯೂಟ್. ನೋಡಿ, ಇಲ್ಲಿ ಪ್ರತಿಯೊಂದು ಅಷ್ಟು ಬರೆಯೋಕ್ಕಾಗಲ್ಲ, ಜಸ್ಟ್ ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇದು ಏನಂತಂದರೆ ಲೈಕ್ 2 marks ಕೇಳಿರೋದ್ರಿಂದ ಯು ಹ್ಯಾವ್ ಟು ರೈಟ್ 2 points. ಲೈಕ್ ಫ್ಯೂಸ್ ವೈರ್ ಅಂದರೆ ಫಸ್ಟ್ ಒನ್ನು, ಫ್ಯೂಸ್ ಪ್ರೊಟೆಕ್ಟ್ಸ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಆರ್ ಅಪ್ಲಯನ್ಸಸ್ ಬೈ ಸ್ಟಾಪಿಂಗ್ ದಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ವೈಲ್ ರೆಸಿಸ್ಟಿಂಗ್ ದಿ ಫ್ಲೋ ಆಫ್ ಕರೆಂಟ್ ದ ಹೀಟ್ ಪ್ರೊಡ್ಯೂಸ್ಡ್ ಮೋರ್. ಹಾಗಾಗಿ ಇಫ್ ದ ವೈರ್ ಇಸ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್, ದ ಸರ್ಕ್ಯೂಟ್ ಬ್ರೇಕ್ಸ್ ಈಸಿಲಿ. ಏನಾಗುತ್ತೆ, ಲೋ ಮೆಲ್ಟಿಂಗ್ ಪಾಯಿಂಟ್ ಇದ್ರೋದ್ರಿಂದ ಏನು ಮಾಡುತ್ತೆ, ಸರ್ಕ್ಯೂಟ್ ಬ್ರೇಕ್ಸ್ ಈಸಿಲಿ ಆ್ಯಂಡ್ ಸ್ಟಾಪ್ಸ್ ದಿ ಕರೆಂಟ್ ಅಂತ ಹೇಳಿ ನೀವು ಬರಿಬೋದು. ಅರ್ಥ ಆಗ್ತಿದೆಯಾ? ಸೊ ಏನು ಲಾರ್ಜ್ ಕರೆಂಟ್ ಬರ್ತಾ ಇದೆ, ಫ್ಯೂಸ್ ವೈರ್, ಆ್ಯಕ್ಚುಲಿ ಫ್ಯೂಸ್ ವೈರ್ ವಿಲ್ ಬಿ ದ ಅಷ್ಟು ಲೆಂತ್ ಇರಲ್ಲ, ಸ್ಮಾಲರ್ ಲೆಂತ್ ಇರುತ್ತೆ. ಆ್ಯಂಡ್ ಆಲ್ವೇಸ್ ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್, ಪ್ಯಾರಲಲ್ ಅಲ್ಲ, ಸೀರೀಸಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಜೊತೆಗೆ ಇಲ್ಲಿ ಏನಾಗುತ್ತೆ, ಆಸ್ ಇಟ್ ಈಸ್ ಹ್ಯಾವಿಂಗ್ ಹೈ ರೆಸಿಸ್ಟೆನ್ಸ್, ಹೀಟ್ ಜನರೇಟ್ಸ್ ಮೋರ್, ಹೀಟ್ ಜಾಸ್ತಿ ಆಗುತ್ತೆ. ಜೊತೆಗೆ ಏನಾಗುತ್ತೆ, ಹೀಟ್ ಜಾಸ್ತಿ ಆಗೋದ್ರಿಂದ ಅದೇನಾಗುತ್ತೆ, ಆಸ್ ಇಟ್ ಈಸ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್, ಇಟ್ ಬ್ರೇಕ್ಸ್ ದಿ ಸರ್ಕ್ಯೂಟ್ ಈಸಿಲಿ ಅಂತ ಹೇಳಿ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ನೋಡಿ, ಇನ್ ಎಲೆಕ್ಟ್ರಿಕ್ ಬಲ್ಬ್ ಟಂಗ್ಸ್ಟನ್ ಫಿಲಮೆಂಟ್ ಶುಡ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಈಗ ತಾನೇ ಆ್ಯಕ್ಚುಲಿ ನಾನು ಡಿಸ್ಕಸ್ ಮಾಡಿದೆ 1 markಲ್ಲಿ. ಆ್ಯಂಡ್ ಹೈ ರೆಸಿಸ್ಟೆನ್ಸ್ ಅಂತ ಹೇಳಿದ್ದಾರೆ. ಅಗೇನ್ ನೋಡಿ, ಇಲ್ಲಿ ಹೈ ರೆಸಿಸ್ಟೆನ್ಸ್ ಅಂತಂದರೆ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಅಲ್ಲಿ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗಿ ಇಟ್ ಕನ್ವರ್ಟ್ಸ್ ಇನ್ ಟು ದ ಫಾರ್ಮ್ ಆಫ್ ಲೈಟ್. ಓಕೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಯಾಕಿರಬೇಕು, ಇಟ್ ಮಸ್ಟ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂತ ಕೇಳಿದ್ರೆ, ಬಿಕಾಸ್ ಇಲ್ಲೇನಾಗುತ್ತೆ, ಆಸ್ ಇಟ್ ಈಸ್ ಮೋರ್ ಕರೆಂಟ್ ವಿಲ್ ಫ್ಲೋ ಥ್ರೂ ಇಟ್. ಹೌದಾ? ಜಾಸ್ತಿ ಕರೆಂಟ್ ಹೋಗುತ್ತೆ. ಜೊತೆಗೆ ರಿಮೆಂಬರ್ ದ್ಯಾಟ್ ಹೀಟ್ ಜಾಸ್ತಿ ಜನರೇಟ್ ಆಗುತ್ತೆ, ಹೀಟ್ ಇನ್ಕ್ರೀಸಸ್ ಮೋರ್. ಈವನ್ ದೋ ಹೀಟ್ ಅಲ್ಲೇನಾಗುತ್ತೆ, ಇಟ್ ಶುಡ್ ನಾಟ್ ಮೆಲ್ಟ್ ಈಸಿಲಿ. ಅರ್ಥ ಆಗ್ತಿದೆ? ಬಿಕಾಸ್ ಹೀಟಿಂದಾನೇ ಇಲ್ಲಿ ನಿಮ್ಗೆ ಏನಾಗಬೇಕು, ಇಟ್ ಶುಡ್ ಕನ್ವರ್ಟ್ ಇನ್ ಟು ಲೈಟ್. ಓಕೆ, ಇಲ್ಲಿ ಆ್ಯಕ್ಚುಲಿ ನಿಮ್ಗೆ ಏನಾಗುತ್ತೆ, ನಾನು ಈಗ ಆಲ್ರೆಡಿ ಹೇಳಿದೆ, ಇದರಲ್ಲಿ ಮೋಸ್ಟ್ ಆಫ್ ದಿ ಪವರ್ ಕನ್ಸ್ಯೂಮ್ಡ್ ಬೈ ದಿ ಫಿಲಮೆಂಟ್ ಅಪಿಯರ್ಸ್ ಆಸ್ ಅನ್ ಹೀಟ್ ಅಂತ. ಬಟ್ ಅದರಲ್ಲಿ ದ ಸ್ಮಾಲ್ ಪಾರ್ಟ್ ಆಫ್ ಇಟ್ ವಿಲ್ ಬಿ ಲೈಕ್ ಇನ್ ದ ಫಾರ್ಮ್ ಆಫ್ ಲೈಟ್ ಆಗಿ ಬರುತ್ತೆ. ಸೊ ಹಾಗಾಗಿ ಇಟ್ ಶುಡ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್, ಬಿಕಾಸ್ ಇಟ್ ಮಸ್ಟ್, ನೋಡಿ, ಇಟ್ ಮಸ್ಟ್ ನಾಟ್ ಮೆಲ್ಟ್
ಅಟ್ ಹೈ ಟೆಂಪರೇಚರ್ ಅಂತ ಬರಿಬೇಕಷ್ಟೇ, ಹೈ ಟೆಂಪರೇಚರ್ ಅಂತ ಬರೀರಿ. ಕ್ಲಿಯರ್ ಆಯ್ತಾ? ಸೊ ಈ ಪಾಯಿಂಟ್ಸ್ನ ನೀವು ಬರಿಬೇಕಾಗತ್ತೆ. ಕಮಿಂಗ್ ಟು ದ ನೆಕ್ಸ್ಟ್, ಕಮಿಂಗ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ 100% ಕ್ವೆಶನ್, ಒಂದು ರೇ ಡಯಾಗ್ರಾಮ್ ಖಂಡಿತ ಕೊಡ್ತಾರೆ. ಡ್ರಾ ದಿ ರೇ ಡಯಾಗ್ರಾಮ್ ಶೋಯಿಂಗ್ ದಿ ಇಮೇಜ್ ಫಾರ್ಮೇಷನ್ ಬೈ ಕಾನ್ವೆಕ್ಸ್ ಲೆನ್ಸ್. ನೋಡಿ ಕಾನ್ವೆಕ್ಸ್ ಲೆನ್ಸ್ ಕೇಳ್ತಿದ್ದಾರೆ. ಎಲ್ಲಿ ವೆನ್ ಅನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ದಿ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಆಪ್ಟಿಕ್ ಸೆಂಟರ್. ಲಾಸ್ಟ್ ಕೇಸ್ ಕೊಡ್ತಾ ಇದ್ದಾರೆ ಇವರು. ಸೊ ಹೇಗೆ ಬರಿತೀರಾ ನೋಡಿ ಇಲ್ಲಿ, ಕಾನ್ವೆಕ್ಸ್ ಲೆನ್ಸು. ಓಕೆ, ದಿಸ್ ಇಸ್ ಅ principal axis, so we'll take it as O. This is F1, 2F1, F2, 2F2. ಹೌದಾ? ಸೊ ಆಸ್ ಯು ನೋ ದಟ್ ಅವ್ರು ಏನಂತ ಹೇಳ್ತಾರೆ ಇಲ್ಲಿ, ಬಿಟ್ವೀನ್ ದಿ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಆಪ್ಟಿಕ್ ಸೆಂಟರ್ ಅಂತ ಹೇಳ್ತಿದ್ದಾರೆ. ಸೊ ಆಸ್ ಯು ನೋ ದಟ್ ಇಫ್ ಐ ಕನ್ಸಿಡರ್ ಇಟ್ ಇಸ್ ಅನ್ ಅಪರ್ಚರ್, ಸೊ ಒಂದು ಪ್ಯಾರಲ್ ಆಗಿ ಬರುತ್ತೆ, ಒಂದು ಆಪ್ಟಿಕ್ ಸೆಂಟರಿಂದ ಹೋಗುತ್ತೆ. ಇಲ್ಲಿ ನೋಡ್ತಾ ಬನ್ನಿ, ಆಸ್ ಇಟ್ ಈಸ್ ಪ್ಯಾರಲ್ ಇಟ್ ವಿಲ್ ಗೋ ಥ್ರೂ ಲೈಕ್ ದಿಸ್. ಬಟ್ ಇವೆರಡು ಮೀಟ್ ಆಗಲ್ಲ. ಏನು ಮಾಡ್ತೀವಿ, ವಿಲ್ ಮೀಟ್ ಹಿಯರ್. ಹೌದಾ? ಅದನ್ನು ಈ ಕಡೆನೇ ಬರುತ್ತೆ. ಹಾಗಾದ್ರೆ ಇಟ್ ಇಸ್ ಅ ಲಾಸ್ಟ್ ಕೇಸ್. ವಾಟ್ ಇಸ್ ಅ ನೇಚರ್ ಏನು ಬರೀತೀರಾ? ಆಸ್ ಇಟ್ ಈಸ್ ನಾಟ್ ಮೀಟಿಂಗ್ ಈಚ್ ಅದರ್ ಅಲ್ವಾ, ಸ್ಕ್ರೀನ್ ಮೇಲೆ ಇಮೇಜ್ ಬರ್ತಿಲ್ಲ. ನಾವೇನು ಮಾಡ್ತಿದ್ದೀವಿ, ವಿ ಎಕ್ಸ್ಟೆಂಡೆಡ್ ದೀಸ್ ಟು ರೇಸ್ ಆ್ಯಂಡ್ ಮೇಡ್ ದೆಮ್ ಟು ಮೀಟ್. ಹಾಗಾದ್ರೆ ಏನಾಗಿರುತ್ತೆ, ವರ್ಚುವಲ್, ದ ಇಮೇಜ್ ಇಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆ್ಯಂಡ್ ಎನ್ಲಾರ್ಜ್ ಅಂತ ಹೇಳಿ ಬರುತ್ತೆ. ದಿಸ್ ಇಸ್ ದ 6th ಕೇಸ್, ನಿಮ್ಮ ಲಾಸ್ಟ್ ಕೇಸ್ ಇದು. ಆ್ಯಕ್ಚುಲಿ ರೇ ಡಯಾಗ್ರಾಮ್ಸಲ್ಲಿ ಲಾಸ್ಟ್ ಕೇಸ್ ಇದು. ನೋಡ್ಕೊಳ್ಳಿ, ಮೋಸ್ಟ್ ಪ್ರಾಬಬಲಿ ನಿಮಗೆ ಲಾಸ್ಟ್ ಕೇಸ್ ಕೊಡೋದು ತುಂಬ ಕಡಿಮೆ. ಎಲ್ಲ ಕಡೆ ನಿಮ್ಗೆ ರಿಯಲ್ ಇನ್ವರ್ಟ್ ಬರೋವಂಥ ನೇಚರ್ನೇ ಕೊಡ್ತಾರೆ, ಪ್ರಾಕ್ಟೀಸ್ ಮಾಡಿರ್ತಾರೆ ಅಂತ ಹೇಳಿ. ಓಕೆ, ನೋಟ್ ಮಾಡ್ಕೊಳ್ಳಿ, ಈ ರೇ ಡಯಾಗ್ರಾಮ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ನೋಡ್ತಾ ಬನ್ನಿ. ವಿತ್ ರೆಫರೆನ್ಸ್ ಟು ದಿ ಕಾನ್ವೆಕ್ಸ್ ಲೆನ್ಸ್. ಓಕೆ, ವಿತ್ ರೆಫರೆನ್ಸ್ ಟು ದಿ ಕಾನ್ವೆಕ್ಸ್ ಲೆನ್ಸ್ ಡಿಫೈನ್ ದಿ ಫಾಲೋಯಿಂಗ್ ಟರ್ಮ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಕಾಲ್ಡ್ ಆಸ್ ದ ಡಿಸ್ಟೆನ್ಸ್ ಆಫ್ ಪ್ರಿನ್ಸಿಪಲ್ ಫೋಕಸ್. ಓಕೆ, ಪ್ರಿನ್ಸಿಪಲ್ ಫೋಕಸ್ ಅಂದರೆ ಎಲ್ಲ ರೇಸು ಎಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನಾನೀಗ ಇಫ್ ಐ ಟೇಕ್ ಕಾನ್ವೆಕ್ಸ್ ಲೆನ್ಸ್, ಸೊ ರೇಸ್ ಎಲ್ಲ ನೋಡಿ, ಈಗ ರೇಸ್ ನಾನು ಪ್ಯಾರಲ್ ರೇಸೇ ತೊಗೊಳ್ತೀನಿ. ಸೊ ಇವೆಲ್ಲ ನೋಡಿ, ಇಲ್ಲೆಲ್ಲ ಹೋಗಿ ಒಂದು ಕಡೆ ಮೀಟ್ ಆಗುತ್ತೆ. ಇದನ್ನು ನಾವೇನಂತ ಕರಿತೀವಿ, ಪ್ರಿನ್ಸಿಪಲ್ ಫೋಕಸ್ ಅಂತೀವಿ. ಇದು ಆಪ್ಟಿಕ್ ಸೆಂಟರ್. ಆಪ್ಟಿಕ್ ಸೆಂಟರಿಂದ ಪ್ರಿನ್ಸಿಪಲ್ ಫೋಕಸ್ಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಆ ಡಿಸ್ಟೆನ್ಸ್ ನಾವೇನಂತ ಕರಿತೀವಿ, ಫೋಕಲ್ ಲೆಂತ್ ಅಂತ ಕರಿತೀವಿ. ಸೊ ವಾಟ್ ಇಸ್ ಅ ಫೋಕಲ್ ಲೆಂತ್? The distance of the principal focus from the optic center. The distance ಅಥವಾ distance between principal focus and the optic center, we call it as a focal length ಅಂತ ಹೇಳಿ ಬರೀತೀರಾ. ಕಮಿಂಗ್ ಟು ದ ರೇಡಿಯಸ್ ಆಫ್ ಕರ್ವೇಚರ್. ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ನಿಮಗೆ ಗೊತ್ತಿದೆ, ಲೈಕ್ ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಇಟ್ ಈಸ್ ಆಲ್ಸೋ ಡಿಸ್ಟೆನ್ಸ್. ನೋಡಿ ಇಲ್ಲಿ, ಡಿಸ್ಟೆನ್ಸ್ ಬಿಟ್ವೀನ್ ಆಪ್ಟಿಕ್ ಸೆಂಟರ್. ಓಕೆ, ಆಪ್ಟಿಕ್ ಸೆಂಟರ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್. ನೋಡಿ, ಸೆಂಟರ್ ಆಫ್ ಕರ್ವೇಚರ್ ಮತ್ತು ಆಪ್ಟಿಕ್ ಸೆಂಟರ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಆಪ್ಟಿಕ್ ಸೆಂಟರ್ ಅಂದರೆ ಗೊತ್ತಿದೆ, ದ ಮಿಡ್ ಪಾರ್ಟ್ ಆಫ್ ದಿ ಲೆನ್ಸ್, we call it as a optic center. Mid part of the lens we call it as, ಅಥವಾ center part of the lens we call it as a optic center. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ವಾಟ್ ಈಸ್ ವರ್ಚುವಲ್ ಇಮೇಜ್ ಅಂತ ಕೇಳಿದ್ದಾನೆ. ವರ್ಚುವಲ್ ಇಮೇಜಸ್ ಅಂದರೆ ದ ಇಮೇಜಸ್ ವಿಲ್ ನಾಟ್ ಫಾರ್ಮ್ ಆನ್ ದ ಸ್ಕ್ರೀನ್. ಆಯ್ತಾ? ಸ್ಕ್ರೀನ್ ಮೇಲೆ ಬರೋದಿಲ್ಲ. ಓಕೆ, ವರ್ಚುವಲ್ ಇಮೇಜ್ ವಿಚ್ ವಿಲ್ ನಾಟ್ ಫಾರ್ಮ್ ಆನ್ ದಿ, ವಿಚ್ ಕ್ಯಾನ್ ನಾಟ್ ಬಿ ಫಾರ್ಮ್ಡ್ ಆನ್ ದಿ ಸ್ಕ್ರೀನ್. ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಟೈಪ್ ಆಫ್ ಸ್ಪೆರಿಕಲ್ ಮಿರರ್ ಆ್ಯಂಡ್ ಸ್ಪೆರಿಕಲ್ ಲೆನ್ಸ್ ಗಿವ್ಸ್ ಆಲ್ವೇಸ್ ವರ್ಚುವಲ್ ಇಮೇಜ್ ಆಫ್ ಎನಿ ಪೊಸಿಷನ್ ಅಂತ ಕೇಳಿದ್ರೆ, ನೋಡಿ ಮಿರರಲ್ಲಿ ನಿಮ್ಗೆ ಯಾವಾಗಲೂ ವರ್ಚುವಲ್ ಕೊಡೋವಂಥದ್ದು ಯಾವುದು? ಕಾನ್ವೆಕ್ಸ್ ಮಿರರ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟು ಇದ್ರ ಲೆನ್ಸಲ್ಲಿ ಬಂದರೆ ಕಾನ್ಕೇವ್ ಲೆನ್ಸ್. ಅರ್ಥ ಆಗ್ತಿದ್ಯಾ? ಸೊ ಕಾನ್ವೆಕ್ಸ್ ಮಿರರ್ ಆ್ಯಂಡ್ ಕಾನ್ಕೇವ್ ಲೆನ್ಸ್. ವಾಟ್ ಇಸ್ ದ ರೀಸನ್ ಫಾರ್ ದಿಸ್ ಅಂತ ಕೇಳ್ತಾರೆ. ಯಾಕೆ ಅಂತಂದರೆ, ಮಿರರ್ ಆ್ಯಂಡ್ ಕಾನ್ಕೇವ್ ಲೆನ್ಸ್ ಬೋತ್ ಆರ್ ಡೈವರ್ಜಿಂಗ್. ಅಂದರೆ ರೇಸ್ನ ಏನು ಮಾಡುತ್ತೆ, ದೇ ವಿಲ್ ನಾಟ್ ಫಾರ್ಮ್ ಆನ್ ದಿ, ಅಂದರೆ ದೇ ವಿಲ್ ನಾಟ್ ಮೀಟ್ ಅಟ್ ಒನ್ ಪೊಸಿಷನ್. ಅಂದರೆ ಎಲ್ಲ ಕಡೆ ರೇಸ್ ಏನಾಗುತ್ತೆ, ಒಂದು ಕಡೆ ಮೀಟ್ ಆದರೆ ಇಫ್ ದೇ ಇಂಟರ್ಸೆಕ್ಟ್ ಈಚ್ ಅದರ್, ಅಲ್ಲಿ ಏನಾಗುತ್ತೆ, ದೇ ವಿಲ್ ಬಿ ರಿಯಲ್. ಅರ್ಥ ಆಗ್ತಿದೆಯಾ? ಬಟ್ ದೇ ವಿಲ್ ಡೈವರ್ಜ್ ಆಗುತ್ತೆ. ರೇಸ್ ಏನಾಗುತ್ತೆ, ಡೈವರ್ಜ್ ಆಗೋದ್ರಿಂದ ದೇ ವಿಲ್ ನಾಟ್ ಫಾರ್ಮ್ ಆನ್ ದಿ ಸ್ಕ್ರೀನ್. ಸೊ ವಾಟ್ ರೀಸನ್ ಫಾರ್ ದಿಸ್, ದೇ ಫಾರ್ಮ್ ಅ ವರ್ಚುವಲ್ ಇಮೇಜ್ ಅಂತ ಹೇಳಿ ಬರೀತೀರಾ. ನೆಕ್ಸ್ಟ್ ನೋಡಿ, ಹೌ ಇಸ್ ಸೊಲೆನಾಯ್ಡ್ ಕನ್ಸ್ಟ್ರಕ್ಟೆಡ್ ಅಂತ ಹೇಳಿ ಕೇಳ್ತಾರೆ. ಹೌ ದ ಸೊಲೆನಾಯ್ಡ್ ಇಸ್ ಕನ್ಸ್ಟ್ರಕ್ಟೆಡ್ ಗೊತ್ತಿದೆ ನಿಮಗೆ. ಹೌ ಇಟ್ ಇಸ್ ಕನ್ಸ್ಟ್ರಕ್ಟೆಡ್, ಏನು ಮಾಡ್ತೀವಿ, ವಿಲ್ ಟೇಕ್ ದಿ coil in the form of alva number of turnings. ಏನಂತ ಹೇಳಿ, what is the definition we are going to give for solenoid? ಗೊತ್ತಿದೆ ನಿಮಗೆ, a coil of many turns of insulated copper wire. ಹೌದಲ್ವಾ? ವಾಟ್ ಇಸ್ solenoid ಅಂತಲೂ ಕೇಳ್ಬೋದು. solenoid constructed ಎರಡು ಒಂದೇನೆ. a coil of many circular turns of insulated copper wire wrapped closely in the shape of cylinder. ಹೌದಾ? and it is connected to the battery and the switch. ಏನು ಮಾಡಿರ್ತೀವಿ ನಾವು, ಇಟ್ ಈಸ್ ಕನೆಕ್ಟೆಡ್ ಟು ದ ಬ್ಯಾಟ್ರಿ. ಆಮೇಲೆ ಈ ಸಲನಾಯ್ಡು ಹೇಗೆ ಬಿಹೇವ್ ಮಾಡುತ್ತೆ ಅಂತಂದರೆ, ಇಟ್ ಬಿಹೇವ್ಸ್ ಆಸ್ ಅ ಬಾರ್ ಮ್ಯಾಗ್ನೆಟ್. ನೆನಪಲ್ಲಿ ಇಟ್ಕೊಳ್ಳಿ, ಇಟ್ ಬಿಹೇವ್ಸ್ ಆಸ್ ಅ ಬಾರ್ ಮ್ಯಾಗ್ನೆಟ್. ಅಂದರೆ
end of the solenoid will be like north pole, other end will be as a south pole. Okay, how is solenoid constructed ಅಂದ್ರೆ ಇಷ್ಟು ಬರೀರಿ. ಏನಂತ ಬರೀತೀರಾ? A coil of many circular turns of insulated copper wire wrapped closely in the shape of, ಯಾವ shape ಅಲ್ಲಿ ಇರುತ್ತೆ? Cylindrical shape. ಓಕೆನಾ? ನೆಕ್ಸ್ಟ್, how can you increase the strength of magnetic field ಫ್ರಮ್ ಅ ಗಿವನ್ ಸೆಲೆನಾಯ್ಡ್ ಅಂದರೆ ಇಲ್ಲಿ 3 ಪಾಯಿಂಟ್ಸ್ ಬರಿಬೇಕಾಗತ್ತೆ. ನಂಬರ್ ಪಾಯಿಂಟ್, ಬೈ ಇನ್ಕ್ರೀಸಿಂಗ್ ದಿ ನಂಬರ್ ಆಫ್ ಟರ್ನಿಂಗ್ಸ್. ನೋಡಿ ಅದೇ ಸೇಮ್ ಪಾಯಿಂಟ್ ಬರೀತೆ, ನಂಬರ್ ಆಫ್ ಟರ್ನಿಂಗ್ಸ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ಬೈ ಇನ್ಕ್ರೀಸಿಂಗ್ ದಿ ಏನಂತ ಬರಿಬೋದು? ಕರೆಂಟ್, ಅಮೌಂಟ್ ಆಫ್ ಕರೆಂಟ್ನ ಇನ್ಕ್ರೀಸ್ ಮಾಡ್ತೀರಾ. ಜೊತೆಗೆ ಸಾಫ್ಟ್ ಐರನ್ ಕೋರ್ ಯೂಸ್ ಮಾಡ್ತೀರಾ, ಸಾಫ್ಟ್ ಐರನ್ ಕೋರ್. ಅರ್ಥ ಆಗ್ತಿದ್ಯಾ? ಸೊ ಈ ಪಾಯಿಂಟ್ಸ್ ಬರಿಬೇಕಾಗುತ್ತೆ. ಫಸ್ಟ್ ಹೌ ಸೆಲೆನಾಯ್ಡ್ ಕನ್ಸ್ಟ್ರಕ್ಟೆಡ್ ಬರೀತೀರಾ. ಹೌ ಕ್ಯಾನ್ ಯು ಇನ್ಕ್ರೀಸ್ ದಿ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಬೈ ಇನ್ಕ್ರೀಸಿಂಗ್ ದಿ ನಂಬರ್ ಆಫ್ ಟರ್ನಿಂಗ್ಸ್, ಬೈ ಇನ್ಕ್ರೀಸಿಂಗ್ ದಿ ಅಮೌಂಟ್ ಆಫ್ ಕರೆಂಟ್ ಆ್ಯಂಡ್ ಯೂಸಿಂಗ್ ದಿ ಸಾಫ್ಟ್ ಐರನ್ ಕೋರ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. 4 ಮಾರ್ಕ್ಸ್. ವಾಟ್ ಚೇಂಜ್ ದಟ್ ಯು ಅಕ್ಕರ್ ಇನ್ ದ ಐ ಲೆನ್ಸ್ ವೆನ್ ಅ ಪರ್ಸನ್ ಇಸ್ ಲುಕಿಂಗ್ ಫಾರ್ ಅವೇ ಆಬ್ಜೆಕ್ಟ್ಸ್ ಅಂತ ಕೇಳಿದ್ದಾರೆ. ಅಂದರೆ ಫಾರ್ ಅವೇ ಆಬ್ಜೆಕ್ಟ್, ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಪವರ್ ಆಫ್ ಅಕಾಮಡೇಷನ್ ಬಗ್ಗೆ ಕೇಳಿದ್ದೀರಾ, ದ ಡೆಫಿನೇಷನ್. ವಾಟ್ ಇಸ್ ಡಿಫೈನ್ ಪವರ್ ಆಫ್ ಅಕಾಮಡೇಷನ್ ಅಂತ ಕೇಳಿದರೆ ಏನು? ಇಟ್ ಇಸ್ ಅನ್ ಎಬಿಲಿಟಿ ಆಫ್ ಐ ಲೆನ್ಸ್ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಎಬಿಲಿಟಿ ಇದೆ ಏನಂದರೆ ಫೋಕಲ್ ಲೆಂತ್ ಒಂದ್ಸರಿ ಜಾಸ್ತಿ ಮಾಡ್ಕೊಳ್ಳುತ್ತೆ, ಒಂದ್ಸರಿ ಕಮ್ಮಿ ಮಾಡ್ಕೊಳ್ಳುತ್ತೆ. ಹೌದಾ? ಅದರಲ್ಲಿ ಈ ಕೇಸಲ್ಲಿ ನೋಡ್ತಾ ಬನ್ನಿ. ಫಸ್ಟ್ ಕೇಸಲ್ಲಿ ಏನಾಗುತ್ತೆ? ವಾಟ್ ಚೇಂಜಸ್ ಅಕ್ಕರ್ ಇನ್ ದಿ ಐಲೆನ್ಸ್ ವೆನ್ ಅ ಪರ್ಸನ್ ಇಸ್ ಲುಕಿಂಗ್ ಅಟ್ ಅ ಫಾರ್ ಅವೇ ಆಬ್ಜೆಕ್ಟ್ಸ್. ಫಾರ್ ಅವೇ ಆಬ್ಜೆಕ್ಟ್ಸ್ ನೋಡ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಆಸ್ ಯು ನೋ ದಟ್ ವಾಟ್ ಇಸ್ ಐಲೆನ್ಸ್ ಬಾಲ್ನ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದು ಸೀಲರಿ ಮಸಲ್ಸ್. ಹೌದಾ? ಸೀಲರಿ ಮಸಲ್ಸ್ ಅದೊಂದ್ಸರಿ ಕಾಂಟ್ರಾಕ್ಟ್ ಆಗುತ್ತೆ, ಒಂದ್ಸರಿ ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ವಾಟ್ ಹ್ಯಾಪನ್ಸ್ ಟು ಅಂತಂದರೆ ವೆನ್ ಮಸಲ್ಸ್ ಆರ್ ರಿಲ್ಯಾಕ್ಸ್ಡ್, ಇಲ್ಲೇನಾಗುತ್ತೆ? ವೆನ್ ಆಬ್ಜೆಕ್ಟ್ ಪರ್ಸನ್ ಇಸ್ ಲುಕಿಂಗ್ ಫಾರ್ ಅವೇ, ಇಲ್ಲೇನಾಗುತ್ತೆ? ಸೀಲರಿ ಮಸಲ್ಸ್ ಬರ್ಕೊಳ್ಳಿ ಇದನ್ನು. ಇಲ್ಲಿ ಏನಾಗುತ್ತೆ? ವಾಟ್ ಆರ್ ದ ಚೇಂಜಸ್? ಸೀಲರಿ ಮಸಲ್ಸ್ ಏನಾಗುತ್ತೆ? ರಿಲ್ಯಾಕ್ಸ್ ಆಗುತ್ತೆ, ರಿಲ್ಯಾಕ್ಸ್ಡ್. ಅವಾಗ ಏನಾಗುತ್ತೆ? ಲೆನ್ಸ್ ಬಿಕಮ್ಸ್, ನೋಡಿ ಲೆನ್ಸ್ ಬಿಕಮ್ಸ್ ಥಿನ್. ಅರ್ಥ ಆಗ್ತಿದೆಯಾ? ಆವಾಗ ಫೋಕಲ್ ಲೆಂತ್ ಏನಾಗುತ್ತೆ? ಜಾಸ್ತಿ. ಫೋಕಲ್ ಲೆಂತ್ increases and this enables to see the far away object clearly. ಅರ್ಥ ಆಗ್ತಿದೆಯಾ? 3 ಪಾಯಿಂಟ್ ನೋಡ್ಕೋಬೇಕು. ಏನಾಗುತ್ತೆ? ಫಸ್ಟು ಸೀಲರಿ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ, ಜೊತೆಗೆ ಲೆನ್ಸ್ ಬಿಕಮ್ ಥಿನ್ ಆಗುತ್ತೆ. ಥಿನ್ ಆದಾಗ ಫೋಕಲ್ ಲೆಂತ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಆವಾಗ ಒಬ್ಬ ನಾರ್ಮಲ್ ಐಗೆ ಏನಾಗುತ್ತೆ? ಇಟ್ ಎನೇಬಲ್ಸ್ ಟು ಸಿ ದಿ ಫಾರ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಅಂತ ಹೇಳಿ ಬರೀತೀರಾ, ನೆನಪಲ್ಲಿ ಇಟ್ಕೊಳ್ಳಿ. ಅದೇ ನೋಡಿ, ನಿಯರ್ ಆಬ್ಜೆಕ್ಟ್ಸ್ ಆದರೆ ಏನಾಗುತ್ತೆ ಗೊತ್ತಾ? ನಿಯರ್ ಆಬ್ಜೆಕ್ಟ್ಸ್ ಆದರೆ ಏನಾಗುತ್ತೆ? ಇಟ್ ಬಿಕಮ್ಸ್ ಕಾಂಟ್ರಾಕ್ಟ್. ಸಿಲರಿ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ, ಅಲ್ಲಿ ಐ ಲೆನ್ಸ್ ಏನಾಗುತ್ತೆ? ಥಿಕ್ಕರ್ ಆಗುತ್ತೆ, ಜೊತೆಗೆ ಫೋಕಲ್ ಲೆಂತ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಫೋಕಲ್ ಲೆಂತ್ ಡಿಕ್ರೀಸ್ ಆಗುತ್ತೆ ಆ್ಯಂಡ್ ಇಟ್ ಎನೇಬಲ್ಸ್ ದಿ ನಿಯರ್ ಬೈ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ. ಅರ್ಥ ಆಗ್ತದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ವಾಟ್ ಈಸ್ ದಿ ಐ ಡಿಸಾರ್ಡರ್ ವೆನ್ ಅ ಪರ್ಸನ್ ಕೆನಾಟ್ ಸಿ ಫಾರ್ ಅವೇ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ? ಹೌ ದಿಸ್ ಡಿಸಾರ್ಡರ್ ಕರೆಕ್ಟೆಡ್? ನೋಡಿ, ದೂರ ಇರೋದು ಕಾಣಿಸಲ್ಲ ಅಂತ ಹೇಳ್ತಾರೆ. ವಾಟ್ ಇಸ್ ಅ ಐ ಡಿಸಾರ್ಡರ್ ವೆನ್ ಅ ಪರ್ಸನ್ ಕೆನಾಟ್ ಸಿ ಫಾರ್ ಆಬ್ಜೆಕ್ಟ್? ಆ್ಯಕ್ಚುಲಿ ಇದನ್ನು FAR ಅಂತ ಮಾಡ್ಕೋಬೇಕು. ಫಾರ್ ಅವೇ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ. ಹೌ ಇಟ್ ಈಸ್ ಅಂದರೆ, ವಾಟ್ ಇಸ್ ಅ ಡಿಸಾರ್ಡರ್? ಮಯೋಪಿಯಾ. ವಾಟ್ ಇಸ್ ಅ ಡಿಸಾರ್ಡರ್ ಹಿಯರ್? ಮಯೋಪಿಯಾ. ಹೌ ಇಟ್ ಈಸ್ ಕರೆಕ್ಟೆಡ್? ಬೈ ಯೂಸಿಂಗ್ ಅ ಕಾನ್ಕೇವ್ ಲೆನ್ಸ್. ಇಟ್ ಕ್ಯಾನ್ ಬಿ ಕರೆಕ್ಟೆಡ್ ಯೂಸಿಂಗ್ ಕಾನ್ಕೇವ್ ಲೆನ್ಸ್ ಅಂತ ಹೇಳಿ ಬರೀತೀರಾ. ಓಕೆ, ನೆಕ್ಸ್ಟ್ ನೋಡ್ತಾ ಬನ್ನಿ. ವಾಟ್ ಈಸ್ ನಿಯರ್ ಪಾಯಿಂಟ್ ಆಫ್ ಐ, ವಾಟ್ ಈಸ್ ಫಾರ್ ಪಾಯಿಂಟ್ ಆಫ್ ಐ ಅಂತೇಳಿ ಕೇಳ್ತಿದ್ದಾರೆ. ಇದಕ್ಕೆ ಜಸ್ಟ್ ಏನಂತ ಬರೀತೀರಾ ಗೊತ್ತಾ? ಫಾರ್ ಎಕ್ಸಾಂಪಲ್, ವಾಟ್ ಇಸ್ ಅ ನಿಯರ್ ಪಾಯಿಂಟ್ ಆಫ್ ಐ ಅಂತಂದರೆ ದ ಮಿನಿಮಮ್ ಡಿಸ್ಟೆನ್ಸ್. ನೋಡಿ, ನಿಯರ್ ಪಾಯಿಂಟ್ ಅಂತಂದರೆ ದ ಮಿನಿಮಮ್ ಡಿಸ್ಟೆನ್ಸ್ ಟು ವಿಚ್ ಆಬ್ಜೆಕ್ಟ್ ಕ್ಯಾನ್ ಸೀನ್ ಮೋಸ್ಟ್ ಕಂಫರ್ಟಬಲಿ ಅಥವಾ ಮೋರ್ ಡಿಸ್ಟಿಂಕ್ಟ್ಲಿ ಅಂತ ಕೇಳಿದ್ರೆ ವಿ ಕಾಲ್ ಇಟ್ as ಅ ನಿಯರ್ ಪಾಯಿಂಟ್. ಮಿನಿಮಮ್ ಎಷ್ಟಿರಬೇಕು? 25 ಸೆಂಟಿಮೀಟರ್ ಇರಬೇಕು. ಇಟ್ ಇಸ್ ಅ ಮಿನಿಮಮ್. ಅರ್ಥ ಆಗ್ತಿದೆಯಾ? ಅದೇ ನಿಮಗೆ ಫಾರ್ ಪಾಯಿಂಟ್ ಅಂತ ಬಂದಾಗ ಇಟ್ ಇಸ್ ಅ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಆಫ್ ಅನ್ ಆಬ್ಜೆಕ್ಟ್ ಆಫ್ ಅ ನಾರ್ಮಲ್ ಐ ವೇರ್ ಆಬ್ಜೆಕ್ಟ್ ಕ್ಯಾನ್ ಬಿ ಸೀನ್ ಕ್ಲಿಯರ್ಲಿ ಅಂತ ಬಂದಾಗ ಹಿಯರ್ ವಿಲ್ ಗೋ ಫಾರ್ ಇನ್ಫಿನಿಟಿ. ನೋಡಿಲಿ, ಇನ್ಫಿನಿಟಿ ಅಂತ ಹೇಳಿ ಬರಿತೀವಿ. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಸೊ ಮಿನಿಮಮ್ ಡಿಸ್ಟೆನ್ಸ್ ವಿಚ್ ಆಬ್ಜೆಕ್ಟ್ ಕ್ಯಾನ್ ಸೀನ್ ಮೋರ್ ಡಿಸ್ಟಿಂಕ್ಟ್ಲಿ ವಿತೌಟ್ ಸ್ಟ್ರೈನ್. ನೋಡಿ, ವಿತೌಟ್ ಸ್ಟ್ರೈನ್ ಅಂತ ಬಂದಾಗ ಇಟ್ ಇಸ್ 25 ಸೆಂಟಿಮೀಟರ್. ಅದೇ ನೋಡಿ, ಫಾರ್ದೆಸ್ಟ್ ಪಾಯಿಂಟ್ ಅಪ್ ಟು ವಿಚ್ ಐ ಕ್ಯಾನ್ ಸಿ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ. ಓಕೆ, ಇದು ಮಿನಿಮಮ್ ಡಿಸ್ಟೆನ್ಸ್ ಆಫ್ ಅನ್ ಐ ಅಂತ ಕೇಳ್ಬೋದು. ಮಿನಿಮಮ್ ಡಿಸ್ಟೆನ್ಸ್ ಆಫ್ ಅನ್ ಐ ವೇರ್ ಆಬ್ಜೆಕ್ಟ್ ಕ್ಯಾನ್ ಸೀನ್ more clearly without strain, we call it as a near point of human eye, which is 25 centimeter. ಅದೇ far point of human eye ಅಂತ ಬಂದರೆ ಇಟ್ ಇಸ್ ಅ ಫಾರ್ದೆಸ್ಟ್ ಪಾಯಿಂಟ್ ಅಪ್ ಟು ವಿಚ್ ಐ ಕ್ಯಾನ್ ಸಿ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ. ಎಲ್ಲಿವರೆಗೂ ನೀವು ನೋಡ್ಬೋದು, ದಟ್ ವಿ ಕಾಲ್ ಇಟ್ as a far point ಅಂತೀವಿ. ಯು ನೋ ದಟ್ ಇಟ್ ಇಸ್ ಅನ್ ಇನ್ಫಿನಿಟಿ. ಓಕೆ, ಕಮಿಂಗ್ ಟು ದ ಲಾಸ್ಟ್ ಕ್ವೆಶ್ಚನ್. Calculate
the heat produced in the conductor if a current is 0.5 ampere is passed through for 2 minutes if the resistance of a conductor is 1000 ohm ಅಂತ ಹೇಳಿ ಕೊಡ್ತಿದ್ದಾರೆ. ಸೊ ನಿಮಗೆ ಗೊತ್ತಿದೆ ಹೀಟ್ಗೆ ಫಾರ್ಮುಲಾ ಏನು, ಹೀಟ್ ಅಂದ ತಕ್ಷಣ ನಿಮಗೆ ಇದು ಎಲೆಕ್ಟ್ರಿಸಿಟಿ ಲೆಸನ್. ಫಾರ್ಮುಲಾ ಏನು, I²RT. ಹೌದಾ, I² ಅಂತಂದ್ರೆ ಏನಿದೆ 0.5 ಸ್ಕ್ವೇರ್ ಆಗುತ್ತೆ, ಅಂದರೆ 0.5 ಇಂಟು 0.5. ವಾಟ್ ಇಸ್ ಅ ರೆಸಿಸ್ಟೆನ್ಸ್ ಏನಂತ ಹೇಳಿದರೆ 1000. ನೋಡ್ತಾ ಬನ್ನಿ, 1000 ಓಮ್ ಕೊಟ್ಟಿದ್ದಾರೆ ಫಾರ್ 2 minutes. ಇಲ್ಲಿ ನೀವು ಮಿನಿಟ್ಸ್ಗೆ ಇರೋದನ್ನ ಯು ಹ್ಯಾವ್ ಟು ಕನ್ವರ್ಟ್ ಇಂಟು ಸೆಕೆಂಡ್ಸ್ ಕನ್ವರ್ಟ್ ಮಾಡಬೇಕು. ಸೊ 2 minutes ಅಂತ ಕೇಳಿದಾಗ ಯು ಹ್ಯಾವ್ ಟು ಗೋ ಫಾರ್ ಎಷ್ಟಾಗುತ್ತೆ, ಫಾರ್ 1 minute ಇಟ್ ಇಸ್ 60 seconds. ಸೊ 2 minutes ಅಂದಾಗ ಇಂಟು 120 ಆಗುತ್ತೆ. ಓಕೆ, ಇಷ್ಟು ಮಲ್ಟಿಪ್ಲೈ ಮಾಡಿ ಹೌ ಮಚ್ ಯು ಆರ್ ಗೋಯಿಂಗ್ ಟು ಗೆಟ್, 0.5 ಇಂಟು 0.5 0.25 ಆಗುತ್ತೆ. 0.25 ಇಂಟು 1000 ಅಂತ ಬಂದಾಗ ಇಟ್ ಬಿಕಮ್ಸ್ 250. 250 ಇಂಟು 120 ಅಂತ ಬಂದಾಗ ಇಟ್ ವಿಲ್ ಗೆಟ್ ಇಟ್ ಆಸ್ 30,000 ಬರುತ್ತೆ. ಸೊ 30,000 ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ 30 ಕಿಲೋ ಜೌಲ್ ಅಂತ ಬರಿಬೋದು. ಜೌಲ್ ಅಥವಾ 30 ಕಿಲೋ ಜೌಲ್ ಅಂತ ಹೇಳಿ ಬರಿಬೋದು. ಓಕೆ, ಲಾಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ. ಕ್ಯಾಲ್ಕುಲೇಟ್ ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ 40 ವ್ಯಾಟ್ ಫಿಲಮೆಂಟ್ ಬಲ್ಬ್ ವೆನ್ ಇಟ್ ಇಸ್ ಕನೆಕ್ಟೆಡ್ ಟು ದಿ ವೋಲ್ಟೇಜ್ ಸೋರ್ಸ್ ಆಫ್ 200 volts ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾನೆ, ಕರೆಂಟ್ ಕೊಟ್ಟಿದ್ದಾನೆ. ಹೌದಾ, ದಟ್ ಈಸ್ ಐ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿರೋದು. ಪವರ್ ಕೊಟ್ಟಿದ್ದಾರೆ ಎಷ್ಟು, 40 ವ್ಯಾಟ್. ಓಕೆ, ಇಲ್ಲಿ ಇನ್ನೊಂದು ಏನು ಕೊಟ್ಟಿದ್ದಾರೆ, ಇಟ್ ಇಸ್ ವೋಲ್ಟ್ ಕೊಟ್ಟಿದ್ದಾರೆ ಎಷ್ಟು, 200 ವೋಲ್ಟ್. ಸೊ ಈ ಮೂರಕ್ಕೂ ಇರುವಂಥ ಫಾರ್ಮುಲಾ ಏನು, P is equal to VI. P is equal to ಏನಿದೆ, VI. ಸೊ ಏನಾಗುತ್ತೆ ಇಲ್ಲಿ 40 divided by 200. 40 divided by 200 ನೋಡ್ತಾ ಬನ್ನಿ, 4 1s 4 5s ಇಟ್ ಇಸ್ 0.2 ಆಂಪಿಯರ್ ಬರುತ್ತೆ. 0.2 ಆಂಪಿಯರ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಸೊ ಈ ಥರ ಕ್ವೆಶನ್ಸ್ ಕೊಟ್ಟಾಗ ನಿಧಾನಕ್ಕೆ ಕ್ವೆಶನ್ ನೋಡಿ ಅದಕ್ಕೆ ರಿಲೇಟೆಡ್ ಆಗಿರೋಂಥ ಫಾರ್ಮುಲಾ ತೊಗೊಂಡು ಸಾಲ್ವ್ ಮಾಡಿ. ಕ್ಲಿಯರ್? ಸೊ ಇದಿಷ್ಟು ಝೆನ್ ಪೇಪರ್ ಮಾಡೆಲ್ ಪೇಪರ್ 2 ಅಲ್ಲಿ ಕೇಳಿರುವಂಥ ಕ್ವೆಶನ್ಸ್. ಸೊ ಹೋಪ್ ಎಲ್ಲ ಕ್ವೆಶನ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆದಷ್ಟು ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ಓದಿ, ಬಿಕಾಸ್ ಇನ್ ಮಿಡಲ್ ಆಫ್ ದ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಇನ್ನು ಯಾವುದೇ ಥರ ಕ್ವೆಶನ್ಸ್ ಡೌಟ್ ಇದ್ದರೂ ಏನೇ ಪ್ರಾಬ್ಲಮ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.